ಏನಂದ್ರೆ ಈ ಪ್ರೆಸ್ ಮೀಟ್ ಫಸ್ಟ್ ಒಂದು ಆಕ್ಚುಲಿ ಇಟ್ಸ್ ಗುಡ್ ನ್ಯೂಸ್. ಅಂದ್ರೆ ಒಂದು ಪಾಸಿಟಿವ್ ಆದ ಒಂದು ಪ್ರೆಸ್ ಮೀಟ್ ಇದು. ಯಾಕೆ ಮೊದಲೇ ಹೇಳ್ತಾ ಇದ್ದೀನಿ ಅಂದ್ರೆ ಟ್ಯಾಗ್ ಲೈನ್ಸ್. ಸೊ ಇಲ್ಲಿಂದ ನಾನು ನಿಮ್ಗೆ ಏನು ಹೇಳಕ್ ಹೊರಟಿದ್ದೀನಿ ಅಂದ್ರೆ ಒಂದು ಒಳ್ಳೆ ವಿಷಯನ ಹೇಳಕ್ ಹೊರಟಿರೋದು. ಬಟ್ ಅದ್ ಹಿಂದೆ ನಡೆದಿರೋದು ಒಂದು ಚಿಕ್ಕ ಸ್ಮಾಲ್ ಕನ್ಫ್ಯೂಷನ್, ಒಂದು ಕಾಂಟ್ರವರ್ಸಿ ಇರ್ಬೋದು. ಬಟ್ ಆಕ್ಚುಲಿ ಈ ಪ್ರೆಸ್ ಮೀಟ್ ಬಂದು ಒಂದು ಒಳ್ಳೆ ವಿಷಯನ ಶೇರ್ ಮಾಡೋಣ ಅನ್ನೋದೇ ನನ್ನ ಉದ್ದೇಶ, ನಂಬರ್ 1. ಓಕೆ, ಸೊ ನಿಮ್ ಟ್ಯಾಗ್ ಲೈನ್ ಆದಷ್ಟು ನನ್ನ ಪರ್ಸನಲ್ ರಿಕ್ವೆಸ್ಟ್ ನೀವೆಲ್ಲ ನನ್ನ ತಗೊಂಡಿರ್ತಾರ ಇದ್ದೀರಾ, ಪಾಸಿಟಿವ್ ಟ್ಯಾಗ್ ಲೈನ್ ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು. ಓಕೆ, ಸೊ ಏನ್ ಕಾಂಟೆಕ್ಸ್ಟ್ ಅಂದ್ರೆ, ನಾನು ಒಂದು ವರ್ಷದ ಹಿಂದೆ ಡ್ಯೂಡ್ ಅಂತ ಒಂದು ಸಿನಿಮಾ ಅನೌನ್ಸ್ ಮಾಡಿದ್ವಿ. ಆ ಸಿನಿಮಾ ಶೂಟಿಂಗ್ ಆಲ್ಮೋಸ್ಟ್ ನಡೆದು ಈ ವರ್ಷ ಸೆಕೆಂಡ್ ಹಾಫ್ ಅಂದ್ರೆ ವರ್ಷ ಎಂಡಲ್ಲಿ ರಿಲೀಸ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದ್ವಿ. ಸೊ ಲಾಸ್ಟ್ ವೀಕ್ ಏನಾಯ್ತು, ನಾನು ದುಬೈ ಇದ್ದಾಗ ಮೈತ್ರಿ ಫಿಲ್ಮ್ ಮೇಕರ್ಸ್ ಬಂದು ಪುಷ್ಪ, ರಂಗಸ್ಥಳಂ, ಸುಮಾರು ತುಂಬಾ ದೊಡ್ಡ ಫಿಲ್ಮ್ ಬ್ಯಾನರ್ಸ್ ಅವರು ಡ್ಯೂಡ್ ಅಂತ ಅದೇ ಸಿನಿಮಾನ ಅನೌನ್ಸ್ ಮಾಡ್ಬಿಟ್ರು. ಓಕೆ, ಸೊ ಏನಾಯ್ತು, ಒಂದು ಚಿಕ್ಕ ಕನ್ಫ್ಯೂಷನ್ ಏನಾಗುತ್ತೆ. ಈಗ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ, ಲೋಕಲ್ ಸಿನಿಮಾ, ಈಗ ಮೊದಲನೇ ಸಲ ಅಲ್ಲ, ನನಗೆ 4 ವರ್ಷದಿಂದ ರಿವೈಂಡ್ ಅಂತ ನಾನು ಒಂದು ಸಿನಿಮಾ ಅನೌನ್ಸ್ ಮಾಡಿದ್ದೆ. ಅವಾಗ ಸಿಲಂಬರ್ ಸಿಂಬು ಅವರು ಒಂದು ದೊಡ್ಡ ಹೀರೋ ಮೂಲಕ ಇಲ್ಲೇ ರಿವೈಂಡ್ ಅಂತ ಅವ್ರ ಸಿನಿಮಾನ ಕನ್ನಡದಲ್ಲಿ ಅನೌನ್ಸ್ ಮಾಡ್ಬಿಟ್ರು, ತಮಿಳು ಸಿನಿಮಾನ. ಸೊ ನನಗೆ ಪರಿಚಯ ಇರೋದ್ರಿಂದ ನಾನು ಫೋನ್ ಮಾಡಿ ಸಿಂಬು ಹತ್ರ ಮಾತಾಡಿ, ಪ್ರೊಡ್ಯೂಸರ್ ಹತ್ರ ಮಾತಾಡಿ ಇಮಿಡಿಯೇಟ್ ಆಗಿ ನಾನು ಸಾಲ್ವ್ ಮಾಡಿದೆ. ಅವ್ರು ಇಮಿಡಿಯೇಟ್ ಆಗಿ ಅದನ್ನ ಮಾನಾಡು ಅಂತ ರಿವರ್ಸ್ ತಗೊಂಡು ರಿಲೀಸ್ ಮಾಡಿಟ್ಟು. ಈ ಸಲ ಏನಾಯ್ತು, ಅವ್ರು ಆಲ್ರೆಡಿ ಪೋಸ್ಟರ್ಸ್ ಎಲ್ಲ ಅನೌನ್ಸ್ ಮಾಡ್ಬಿಟ್ಟಿದ್ರು ಡ್ಯೂಡ್ ಅಂತ, ಪ್ರದೀಪ್ ರಂಗನಾಥನ್ ಹೀರೋ. ಸೊ ನಾನು ಏನ್ ಮಾಡಿದೆ, ಮೈತ್ರಿ ಫಿಲ್ಮ್ ಮೇಕರ್ಸ್ ಅವ್ರ ಜೊತೆ ಮಾತಾಡಿದೆ. ಫಸ್ಟ್ ಥಿಂಗ್ ನಾನು ಏನು ಹೇಳ್ಬೇಕು ಅಂದ್ರೆ, ಐ ವಾಂಟ್ ಟು ಥ್ಯಾಂಕ್ ಮೈತ್ರಿ ಫಿಲ್ಮ್ ಮೇಕರ್ಸ್. ಯಾಕೆಂದ್ರೆ ದೇ ವರ್ ವೆರಿ ಗುಡ್, ದೇ ವರ್ ವೆರಿ ಪ್ರೊಫೆಷನಲ್. ಅವ್ರ ಕಡೆಯಿಂದ ಒಂದು ಚಿಕ್ಕ ಏನಾಗಿತ್ತು ಒಂದು ಮಿಸ್ಟೇಕ್ ನ ಅಕ್ನಾಲೇಜ್ ಇಟ್, ನಂಬರ್ 1. ಎಸ್ಪೆಷಲಿ ಅನಿಲ್ ಅಂತ ಮತ್ತೆ ಚೆರಿ ಅಂತ CEO ಆಫ್ ಮೈತ್ರಿ ಫಿಲ್ಮ್ ಮೇಕರ್ಸ್. ಐ ವಾಂಟ್ ಟು ಥ್ಯಾಂಕ್ ದಮ್. ದೇ ವರ್ ವೆರಿ ಏನಂತಾರೆ ರೆಸ್ಪಾನ್ಸಿವ್. ಪ್ರತಿ ಸಲ ಫೋನ್ ಮಾಡಿದಾಗ ಈ ತರ ಒಂದು ಸರ್ ಕನ್ನಡದಲ್ಲಿ ಡ್ಯೂಡ್ ಅಂತ ನಾನು ಆಲ್ರೆಡಿ ಸಿನಿಮಾ ಬರ್ತಾ ಇದೆ ಅಂದಾಗ ದೇ ಸೆಡ್ ಸಾರಿ ಅಂಡ್ ದೇ ಅಕ್ನಾಲೇಜ್ ಇಟ್, ನಂಬರ್ 1. ನಂಬರ್ 2, ನಾನು ಏನು ಹೇಳಕ್ ಹೊರಟಿದ್ದೀನಿ ಅಂದ್ರೆ, ಈ ಸಿನಿಮಾ ಚೇಂಬರ್ ಅಲ್ಲಿ ನಾನು ಹೋಗಿ ಒಂದು ರಿಕ್ವೆಸ್ಟ್ ಕೊಟ್ಟೆ ಸರ್ ಮೂಲಕ. ಇವರು ಗುರುಪ್ರಸಾದ್ ಸರ್ ಚೇಂಬರ್ ಟೈಟಲ್ ಇವ್ರದೇ ಇನ್ಚಾರ್ಜ್ ಬೇಸಿಕ್ಲಿ. ಸೊ ಇವ್ರ ಮೂಲಕ ನಾನೊಂದು ರಿಕ್ವೆಸ್ಟ್ ಕಳಿಸಿದೆ, ಈ ತರ ಅಂತ ಅಂದಾಗ ಚೇಂಬರ್ ತುಂಬಾನೇ ಸಪೋರ್ಟ್ ಮಾಡಿದ್ರು, ನಂಬರ್ 1. ನಂಬರ್ 2, ನಾನು ಈ ಮೂಲಕ ರಾಘಣ್ಣಗೆ ದೊಡ್ಡ ಮನೆಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ ಅವರು ಅವ್ರ ಕಡೆಯಿಂದನೂ ಚೇಂಬರ್ಗೆ ಒಂದು ಮೆಸೇಜ್ ಹೋಯ್ತು. ಏನಾಯ್ತು ಅಂದ್ರೆ, ಫಸ್ಟ್ ಏನಾಯ್ತು ಅಂದ್ರೆ ನಮ್ ಸಿನಿಮಾ ಅಂತ. ಸೊ ಈ ಪ್ರಾಬ್ಲಮ್ ಸಾಲ್ವ್ ಅಂದ್ರೆ ಏನಾಯ್ತು ಅಂದ್ರೆ, ಈ ಟೈಟಲ್ ನಮ್ದೆ, ಕನ್ನಡದಲ್ಲಿ ನನ್ನ ಬ್ಯಾನರ್ದು ನಂದು ಅಂತ ಕ್ಲಾರಿಟಿ ಸಿಕ್ಕಿದಾಗ ಚೇಂಬರ್ ಹೆಡ್ ರಾಘಣ್ಣಗೆ ಫೋನ್ ಮಾಡಿ, ಸರ್ ಈ ತರ ಆಯ್ತು, ನೀವು ಹೇಳ್ದಂಗೆ ನಾವು ಇದು ಮಾಡಿದ್ವಿ ಅಂದಾಗ ರಾಘಣ್ಣ ಒಂದು ಮಾತು ಹೇಳ್ತಾರೆ, ಇಲ್ಲ ಇದು ನನ್ನ ಸಿನಿಮಾ ಅಂತ ನೀವು ಮಾಡೋದಲ್ಲ ಸಪೋರ್ಟು, ಪ್ರತಿಯೊಂದು ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಅಂತ. ಅದು ದೊಡ್ಡ ಮನೆ ಒಂದು ತುಂಬಾನೇ ದೊಡ್ಡ ವಿಷಯ. ಯಾಕೆಂದ್ರೆ ಇವತ್ತಿನ ದಿನ ಪ್ರತಿ ಫಿಲ್ಮ್ ಮೇಕರ್ನ ಕೇಳಿ ಒಂದರ ಒಂದು ಪ್ರಾಬ್ಲಮ್ಗಳು ಹೇಳ್ತಾನೆ ಇರ್ತಾರೆ, ಅವ್ರು ಸಪೋರ್ಟ್ ಮಾಡಲ್ಲ, ಇವ್ರು ಸಪೋರ್ಟ್ ಮಾಡಲ್ಲ ಅಂತ. ನಾನು ಇಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಈ ಪಾಸಿಟಿವ್ ಆದ ಒಂದು ವಿಷಯ ಇದು. ಸೊ ಒಂದು, ಚೇಂಬರ್ ಸ್ಟುಡ್ ಬೈ, ದೊಡ್ಡ ಮನೆ ಸ್ಟುಡ್ ಬೈ ರಾಘಣ್ಣ. ಐ ವೆರಿ ಕ್ಲಿಯರ್ ಮೆಸೇಜ್. ಇದು ಈ ಸಿನಿಮಾದಲ್ಲಿ ರಾಘಣ್ಣ ಇದ್ರು ಕೂಡ ಅವ್ರ ಮೆಸೇಜ್ ಬಂದು ಎವ್ರಿ ಕನ್ನಡ ಫಿಲ್ಮ್, ಇದು ನಮ್ಗೆ ಕನ್ನಡಿಗರಾಗಿ ನಮ್ಗೆ ಸಿಕ್ಕಂತ ಒಂದು ದೊಡ್ಡ ಸಕ್ಸಸ್ ಅಂತ ಹೇಳ್ತೀನಿ. ಒಂದು ಎರಡು ವಿಷಯದಲ್ಲಿ. ಯಾಕೆ ಅಂದ್ರೆ, ಒಂದು ಡ್ಯೂಡ್ ಅನ್ನೋದು ತುಂಬಾ ಒಳ್ಳೆ ಟೈಟಲ್ ಅಂತ ತಮಿಳ್ನಾಡು ಮೀಡಿಯಾ ಎಲ್ಲ ತುಂಬಾ ಹೋಗ್ಲಿದೆ. ಅವ್ರು ಯಾವಾಗ ಎಸ್ಪೆಷಲಿ ಒಂದು ಮೀಡಿಯಾ ನಾನು ನಿಮ್ಗೆ ಶೇರ್ ಮಾಡ್ತೀನಿ, ತುಂಬಾ ಪಾಪ್ಯುಲರ್, ಡ್ಯೂಡ್ ಅನ್ನೋದು ತುಂಬಾ ಒಳ್ಳೆ ಟೈಟಲ್ ಅಂತ ಹೊಗಳ್ಬೇಕಾದಾಗ ಅವ್ರಿಗೆ ಗೊತ್ತಾಗಿದೆ ಕನ್ನಡದಲ್ಲಿ ಒಂದು ವರ್ಷದಿಂದನೇ ಯಾರೋ ಒಬ್ರು ಡ್ಯೂಡ್ ಅನ್ನೋ ಟೈಟಲ್ ಇಟ್ಟ ಅಂದಾಗ ಅದೇ ಮೀಡಿಯಾ ಅವ್ರು ಹೇಳಿದ್ದಾರೆ, ಕ್ರಿಯೇಟಿವ್ ವಿಷಯದಲ್ಲಿ ಕನ್ನಡ ಇಂಡಸ್ಟ್ರಿ ತುಂಬಾ ಮುಂದೆ ಇದೆ ಅಂತ. ಅಂದ್ರೆ ಈ 2 ರೀತಿ ಸಕ್ಸಸ್. ನಮ್ಗೆ ಅಷ್ಟು ಪಾಪ್ಯುಲಾರಿಟಿ ಇಲ್ದಿರ ಇದ್ರು ಕೂಡ ಈಗ ಸಿಕ್ತ ರೆಕಗ್ನಿಷನ್, ವಿ ಆರ್ ಆಲ್ ವೆರಿ ಅಹೆಡ್ ಇನ್ ಅ ಮಾರ್ಕೆಟ್. ಅಂದ್ರೆ ಕ್ರಿಯೇಟಿವ್ ಪಾಯಿಂಟ್ ಆಫ್ ವ್ಯೂನು ಒಂದು ಒಳ್ಳೆ ಟೈಟಲ್ ಇಟ್ಟಿದೀವಿ ಅಂತ ಒಂದು. ಎರಡನೇದು, ಯಾವುದೇ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದ್ರು ಕೂಡ ಕನ್ನಡದಲ್ಲಿ ಕನ್ನಡ ತಾನೇ ಇಂಪಾರ್ಟೆಂಟ್ ಅನ್ನೋದು ಇವತ್ತಿನ ದಿನ ಪ್ರೂವ್ ಆಗಿದೆ, ನಂಬರ್ 1.
ಓಕೆ. ನಂಬರ್ 2, ಈ ಟೈಟಲ್ ಎಂಡ್ ಆಫ್ ದ ಡೇ ಏನ್ ಕನ್ಕ್ಲೂಷನ್ ಅಂದ್ರೆ ಡ್ಯೂಡ್ ನಮ್ದೇ, ಕನ್ನಡದಲ್ಲಿ ನಾವೇ ಬರೋದು. ನಾನು ತಮಿಳಲ್ಲಿ ಏನ್ ಪ್ಲಾನ್ ಮಾಡಿರ್ಲಿಲ್ಲ, ಕನ್ನಡ ಮತ್ತೆ ತೆಲುಗು. ನಾನು ಮತ್ತೆ ಮೈತ್ರಿ ಫಿಲ್ಮ್ ಮೇಕರ್ಸ್ ಮಾತಾಡ್ತಾ ಇದ್ದೀವಿ. ಇನ್ 1 ಮಂತ್ ಅಲ್ಲಿ, ಅಂದ್ರೆ ಅವ್ರು ಇನ್ನು ಅಕ್ಟೋಬರ್ ರಿಲೀಸ್ ಪ್ಲಾನ್, ನಾನು ನವೆಂಬರ್ ಡಿಸೆಂಬರ್ ಅಂತ ಅನ್ಕೊಂಡಿದ್ದೀನಿ. ಸೊ ಹೇಗೆ ಇದನ್ನ ಹ್ಯಾಂಡಲ್ ಮಾಡೋದು ಅನ್ನೋದು ನಾನು ಒಂದು ಐಡಿಯಾ ಕೊಟ್ಟಿದ್ದೀನಿ, ಅವರು ನನ್ನ ಹತ್ರ ಒಂದು ಸಜೆಷನ್ ಕೇಳಿದ್ದಾರೆ. ಸೊ ಆದಷ್ಟು ಬೇಗ ನಾನು ಏನ್ ಕನ್ಕ್ಲೂಷನ್ ಅನ್ನೋದನ್ನ ನಾನು ಆದಷ್ಟು ಬೇಗ ರಿಲೀಸ್ ಮಾಡ್ತೀನಿ ಪ್ರೆಸ್ ಮೀಟ್. ಬಟ್ ಇಲ್ಲಿ ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ಒಂದು ನಾವು ಅಷ್ಟೇ ಯಾವುದೇ ಒಂದು ಆಸೆ ಅಂದ್ರೆ ಮಧ್ಯದಲ್ಲಿ ಸುಮಾರು ಜನ ನೋಡಿ ಸರ್ ಫೈನಾನ್ಷಿಯಲ್ ಬೆನಿಫಿಟ್ಸ್ಗೆ ಏನೋ ಒಂದು ಸಾಲ್ವ್ ಮಾಡ್ತೀವಿ ಅಂದಾಗ ಐ ಸ್ಟುಡ್ ಬೈ. ಇಲ್ಲ, ಇದು ನನ್ನ ಹೋರಾಟ ಅಲ್ಲ, ಕನ್ನಡ ಸಿನಿಮಾ ಹೋರಾಟ. ಏನಾಗುತ್ತೆ ಇವತ್ತಿನ ದಿನ ಪೋಸ್ಟ್ ರಿಲೀಸ್ ಅಂದ್ರೆ ಪೋಸ್ಟ್ ಪ್ರೊಡಕ್ಷನ್ ಆದ್ಮೇಲೆ ರಿಲೀಸ್ಗೆ ಸುಮಾರು ಜನ ಕಂಪ್ಲೇಂಟ್ ಮಾಡ್ತಾರೆ, ಥಿಯೇಟರ್ನ ನಮ್ಗೆ ಸಿಗಲ್ಲ, ಅದು ಸಿಗಲ್ಲ. ಅದು ಸತ್ಯ ಕೂಡ. ಅಂದ್ರೆ ದೊಡ್ಡವರು ಔಟ್ ಆಫ್ ಕರ್ನಾಟಕ ಕಂಟ್ರೋಲ್ ಮಾಡ್ತಾ ಇದಾರೆ. ಇಲ್ಲಿ ನಾವೇನಾದ್ರು ಸೋತಿದ್ರೆ ಈವನ್ ಯಾವ ಟೈಟಲ್ ಇಡಬೇಕು ಅನ್ನೋದು ಕೂಡ ಬೇರೆಯವ್ರು ಡಿಸೈಡ್ ಮಾಡೋ ತರ ಆಗ್ಬಿಟ್ಟಿರೋದು. ಸೊ ಯಾಕೆ ಈ ಪ್ರೆಸ್ ಮೀಟ್ ಇಂಪಾರ್ಟೆಂಟ್ ಆಗುತ್ತೆ, ಯಾಕೆ ಈ ಸಕ್ಸಸ್ ಚಿಕ್ಕ ಸಕ್ಸಸ್ ಅಲ್ಲ ದೊಡ್ಡ ಸಕ್ಸಸ್, ಯಾಕೆ ನಾನು ನಿಜವಾಗಿ ಇದೊಂದು ಶೇರ್ ಮಾಡಬೇಕು ಅಂತ ಯಾಕೆ ನಾನು ಡಿಸೈಡ್ ಮಾಡಿದೆ ಅಂದ್ರೆ, ಇದೊಂದು ಕನ್ನಡ ಸಿನಿಮಾಗೆ ಸಿಕ್ಕಿದಂತ ಒಂದು ಸಕ್ಸಸ್. ಓಕೆ, ಇದು ನನ್ನ ಸಕ್ಸಸ್ ಅಲ್ಲ, ಇದು ಚೇಂಬರ್ ಕನ್ನಡ ಇಂಡಸ್ಟ್ರಿಗೆ ಯಾವತ್ತಿದ್ರು ಸಪೋರ್ಟ್ ಮಾಡ್ತೀವಿ ಅನ್ನೋ ಸೆಟ್ ಮಾಡಿರೋ ಒಂದು ಎಕ್ಸಾಂಪಲ್. ಆಮೇಲೆ ಇಲ್ಲಿರೋ ಎಸ್ಪೆಷಲಿ ಸುರೇಶ್ ಸರ್ ಮತ್ತೆ ಗುರು ಸರ್, ದೇ ಸ್ಟುಡ್ ಬೈ. ಅಂದ್ರೆ ಚೇಂಬರ್ ಅವ್ರು ಏನು ಮಾಡಲ್ಲ ಅನ್ನೋದಲ್ಲ ಸುಳ್ಳು. ವೆನ್ ದೇರ್ ಇಸ್ ಅ ಪ್ರಾಬ್ಲಮ್, ವೆನ್ ಯು ರೈಟ್ ವೆಲ್ ಅಪ್ರೋಚ್ ಮಾಡಿದಾಗ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಒಂದು ಗುಡ್ ಎಕ್ಸಾಂಪಲ್. ಹಾಗೂ ಏನ್ ಇಂಪಾರ್ಟೆಂಟ್ ಏನು ಅಂದ್ರೆ, ನಾವು ಇವತ್ತಿನ ದಿನ ಎಲ್ಲಾ ಕಡೆ ಬರೇ ನಂಗೆ ಆ ಇಶ್ಯೂಸ್ ಇದೆ ಈ ಇಶ್ಯೂಸ್ ಇದೆ ಅಂತ ಮಾತಾಡ್ಬೇಕಾದಾಗ ಈಗ ನಮ್ ಚೇಂಜಸ್ ನೋಡ್ತಾ ಇದ್ದೀನಿ. ಅಂದ್ರೆ ವಿ ಆರ್ ಆಲ್ ಫೈಟಿಂಗ್. ಮನೇಲಿ ಕೂಡ ಶಿವಣ್ಣನ ಮನೇಲಿ ಎಲ್ಲಾರ ಕರೆದು ಹೇಗೆ ಒಂದು ಇಂಡಸ್ಟ್ರಿನ ಫೇಸ್ ಮಾಡಬೇಕು ಅಂತ ಇಶ್ಯೂಸ್ ನ ಅಡ್ರೆಸ್ ಮಾಡ್ತಾ ಇದಾರೆ. ಅದೇ ತರ ರಾಘಣ್ಣ ಕೂಡ ಚೇಂಬರ್ಗೆ ಒಂದು ಒಳ್ಳೆ ಮೆಸೇಜ್ ಕಳಿಸಿದ್ದಾರೆ. ಇವತ್ತಿನ ದಿನ ನಾವಿರೋ ಪರಿಸ್ಥಿತಿಯಲ್ಲಿ ಕನ್ನಡ ಸಿನಿಮಾಗೆ ನಾವು ಆದ್ಯತೆ ಕೊಡಬೇಕು ಅಂತ. ಸೊ ಅದರಿಂದ ನಮಗೊಂದು ಒಳ್ಳೆ ಸಕ್ಸಸ್ ಸಿಕ್ಕಿದೆ. ಸೊ ಇದು ಮಾತು ಹೇಳ್ತಾ ನಾನು ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಇಲ್ಲಿ ಬಂದಿರೋದು. ಇದು ಖಂಡಿತವಾಗ್ಲೂ ಒಂದು ನಿಮ್ಮ ಕಡೆಯಿಂದನೂ ಒಂದು ನ್ಯೂಸ್ ಸ್ಪ್ರೆಡ್ ಆಗಬೇಕು. ಯಾಕೆಂದ್ರೆ ಇದು ನಮ್ಮ ಸಕ್ಸಸ್ ಅಲ್ಲ, ನಿಮ್ಮ ಸಕ್ಸಸ್ ಕೂಡ, ಫ್ರಮ್ ದ ಕ್ರಿಯೇಟಿವ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ, ಫ್ರಮ್ ದ ಪವರ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ. ಓಕೆ, ಇಲ್ಲಿ ಬಂದವರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಗುರು ಸರ್ ಒಂದು ಎರಡು ಮಾತಾಡೋದು ಕೇಳ್ಕೊಂಡು ಅದೇ ಮೇಲೆ ನಾವು ಎಲ್ರಿಗೂ ನಮಸ್ಕಾರ. ಇದು ಅನಿರೀಕ್ಷಿತ ನಾನು ಬಂದು ಇಲ್ಲಿ ಕೂತ್ಕೊಂಡಿರೋದು. ಒಂದೇನಾಯ್ತು ಅಂತಂದ್ರೆ, ತೇಜ್ ಅವರು ದುಬೈಲಿದ್ರು. ಅವ್ರು ನನಗೆ ಫೋನ್ ಮಾಡ್ತಾರೆ, ಸರ್ ನನ್ನ ಟೈಟಲ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ತೀರಾ ಅಂತ ಹೇಳ್ಬಿಟ್ಟು, ನಾನು ನೆಕ್ಸ್ಟ್ ಡೇ ಬೆಳಗ್ಗೆನೆ ಹೋಗಿ ಅಲ್ಲೆಲ್ಲ ನೋಡಿದಾಗ ಸಣ್ಣ ಒಂದು ಕನ್ಫ್ಯೂಷನ್ ಆಗಿತ್ತು. ಸೊ ಆದರೂ ಕೂಡ ಹೇಳ್ತೀರಾ, ಅದು ಸಾರಾಗೊಂದಿಯವರು ಮತ್ತೆ ನರಸಿಂಹದವರು ಅದಕ್ಕೆ ಸಾಥ್ ಕೊಟ್ರು ನನಗೆ. ಸೊ ಅದು ಇವಾಗ ಏನಿಲ್ಲ, ಅದೆಲ್ಲ ಆಯ್ತು. ಅವರು ದೊಡ್ಡ ಕಂಪ್ನಿಯವರು ಅವರಲ್ಲಿ ಅದು ಮಾಡ್ಕೊಂಡ್ಬಿಟ್ಟಿದ್ರು, ದೊಡ್ಡ ಇಶ್ಯೂನೇ ಆಯ್ತು. ಅವ್ರ ಅನೌನ್ಸ್ಮೆಂಟ್, ಇವ್ರದ್ದು ಅನೌನ್ಸ್ಮೆಂಟ್, ಡ್ಯೂಡ್ ವರ್ಸಸ್ ಡ್ಯೂಡ್ ಅಂತ ಬರ್ತಾ ಇತ್ತು ಎಲ್ಲ ಇದ್ಕೊಂಡು ನಾನು ನೋಡಿದೆ ಅದನ್ನ. ಸೊ ನಾವು ಒಂದೇ ಮಾತೇನೆ, ಪಾಪ ಅಲ್ಲೆಲ್ಲೋ ಕೆಲಸ ದುಬೈಲಿ ಇದ್ಕೊಂಡು ಗಳಿಗೆ ಫೋನ್ ಮಾಡ್ತಾ ಇದ್ರು, ನೀವೇನು ತಲೆ ಕೆಡಿಸ್ಕೊಬಿಡಿ, ನೀವು ಡ್ಯೂಡ್ ನಿಮ್ದೇ ಆಗಿರುತ್ತೆ, ನಿಮ್ ಕೆಲಸ ಸರಾಗ ಮುಗಿಸ್ಕೊಂಬನ್ನಿ ಅಂತ ಹೇಳಿದ್ದೆ. ಇಲ್ಲಿ ಪಾಪ ಮಿಸೆಸ್ ನನಗೆ ಫಾಲೋ ಅಪ್ ಮಾಡ್ತಾ ಇದ್ರು, ಸರ್ ಏನೇ ಸರ್ ಅಂತ ಹೇಳ್ಬಿಟ್ಟು. ಬಟ್ ದೊಡ್ಡ ಸಮಸ್ಯೆ ಅಲ್ಲ ಅದು. ಒಂದು ಚೇಂಬರು ಮುಂದೆ ಬಂದು ಕನ್ನಡಕ್ಕೆ ಮುಂದೆ ಫಸ್ಟ್ ಆದ್ಯತೆ ಅಂತ ಹೇಳ್ಬಿಟ್ಟು ಅವರು ಮುಂದೆ ನಿಂತ್ಕೊಂಡ್ರು. ಜೊತೆಗೆ ರಾಘಣ್ಣ ಅವರು ಫೋನ್ ಮಾಡಿ ಅವ್ರ ವಿಷಯ ಹೇಳಿದ್ದಾರೆ. ಇಮಿಡಿಯೇಟ್ ನಿನ್ನೆ ಮೊನ್ನೆ 19 ತಾರೀಕು ECನೂ ಇತ್ತು. ಸೊ ಈ ತರ ಕನ್ಫ್ಯೂಷನ್ ಆಗ್ತೀರ. ಇಲ್ಲಿ ಮೆಂಬರ್ ಅಂತ ಆದಾಗ ₹1,000 ಕೊಟ್ಟು ಮೆಂಬರ್ಗಳಾದಾಗ ಅವ್ರ ಹಿತ ಕಾಪಾಡಬೇಕು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಅದಾಗುತ್ತೆ, ಏನು ತೊಂದರೆ ಆಗೋದಿಲ್ಲ. ಈ ಚೇಂಬರ್ ಬಗ್ಗೆ ಹೇಳ್ತಾ ಎಲ್ಲ ಒಳ್ಳೆ ಕೆಲಸ ಆಗ್ತಾ ಇದೆ ಅಂತ. ಜೊತೆಗೆ ಇಷ್ಟು ದಿನ ಒಂದು ಚೇಂಬರ್ ಅಂತ ಹೇಳ್ಬೇಕು ಅಂತಂದ್ರೆ, ನಾವು ಚೇಂಬರ್ EC ಮೆಂಬರ್ ಆಗಿ UFO ಮತ್ತೆ ಕ್ಯೂಬ್ನ ಇಲ್ಲಿ ಕರ್ಸ್ಕೋಬೇಕಂತ ಹೇಳ್ತಾ ಇದ್ರು. ಅವ್ರು ಪ್ರತಿ ಮೀಟಿಂಗ್ ನಲ್ಲೂ ಬಾಂಬೆಗೆ ತಿಳಿಸ್ತೀವಿ, ಹೆಡ್ ಆಫೀಸ್ ಬರೋರು ಕೂತ್ಕೊಂಡು ಹೋಗೋರು. ಇವಾಗ ಒಳ್ಳೆ ಇದಾಗಿದೆ, ಕ್ಯೂಬ್ನ ಇಲ್ಲೇ ಬಂದು ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ. ನಮ್ಮ ನಿರ್ಮಾಪಕ ಹೋಗಿ ಚೆನ್ನೈಯಲ್ಲಿ ಕೂತ್ಕೊಂಡು ಕ್ಯೂ ಮಾಡ್ಕೊಂಡು ಅವರಲ್ಲಿ ಕರೆದಾಗ ಹೋಗಿ ಸ್ಕ್ರೀನಿಂಗ್ ನೋಡಿ ಅವೆಲ್ಲ ಮಾಡ್ಕೊಂಡ್ ಬರೋಕೆ ಸುಮಾರು ದುಡ್ಡು ಖರ್ಚಾಗ್ತಾ ಇತ್ತು, ಸಮಯ ವ್ಯರ್ಥ ಆಗ್ತಾ ಇತ್ತು. ಇವಾಗ ಅದೊಂದು ಚೇಂಬರ್ ಕಡೆಯಿಂದ ಇಷ್ಟು ದಿನದ ಸಾಹಸದಲ್ಲಿ ಇವಾಗ ಅದೊಂದು ಸಕ್ಸಸ್ ಆಗಿದೆ. ಇನ್ನೊಂದು ₹200 ಟಿಕೆಟ್ ಸದ್ಯದಲ್ಲಿ ಆಗುತ್ತೆ. CM ಅವರು ಮನಸ್ಸು ಮಾಡಿದ್ದಾರೆ ಅದನ್ನ. ಚೇಂಬರ್ ಕಡೆ ಹತ್ರ ಆಗ್ತಾ ಇದೆ. ಕನ್ನಡಕ್ಕೆ ಯಾವಾಗಲೂ ಚೇಂಬರ್ ನಿಂತ್ಕೊಳ್ಳುತ್ತೆ. ಜೊತೆಗೆ ಇನ್ನೊಂದು, ಈ ಸಿನಿಮಾ ಯಾಕೆ ನನ್ಗೆ ಅಷ್ಟೊಂದು ತೇಜರ ಬಗ್ಗೆ ನನಗೆ ಅಷ್ಟೊಂದು ಒಲವು ಬಂತು ಅಂತಂದ್ರೆ, ಅವರೊಂದು ಲೈನ್ ಹೇಳಿದ್ರು, ಸಿನಿಮಾದೊಂದು ಲೈನ್ ಹೇಳಿದ್ರು, ತುಂಬಾ ಖುಷಿ ಪಟ್ಟೆ ನಾನು. ಸ್ಪೋರ್ಟ್ಸ್ ಯಾವತ್ತೂ ಸಿನಿಮಾಗಳು ಸಹ ಸೋತಿದ್ದಿಲ್ಲ, ಸ್ಪೋರ್ಟ್ಸ್ ಇಂದ ಹೇಳ್ಕೊಂಡು. ಸ್ಪೋರ್ಟ್ಸ್ ಗೊತ್ತಿಲ್ಲದಿರೋ ಅಂತ ಕರ್ಕೊಂಡ್ಬಂದು ಅದು ಹೆಣ್ಮಕ್ಳ ಹತ್ರ ಮಾಡಿಸುವಂತ ಒಂದು ಕತೆ ಅದು.
ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸೊ ಆದರೆ ನಾನು ಒಂದು ಆ್ಯಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಮುಂದಿನ ಇದನ್ನು ಫಿನಿಶಿಂಗ್ ಶೆಡ್ಯೂಲ್ ಇರಬೇಕು, ಇನ್ನೊಂದು ಒಂದು ಶೆಡ್ಯೂಲ್ 2 ಶೆಡ್ಯೂಲ್ ಇರಬೇಕು ಫಿನಿಶಿಂಗು. ತುಂಬ ಡಿಸೈನ್ ನೋಡಿದ್ರೆ ನೋಡಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಡಿಸೈನ್ಗಳು ಬರ್ತಾ ಇದೆ. ಮನೇಲಿ ಒಂದು ಡಿಸೈನ್ ಹಾಕಿದ್ರು. ಸೊ ತುಂಬ ದೊಡ್ಡ ಕನಸು ಕಟ್ಟಿದ್ದಾರೆ. ಇದು ಚಿತ್ರ ಎಲ್ಲ ಅವ್ರ ಕನಸಿನ ಥರ ಬಂತು ಅಂದರೆ ವರ್ಷದ ಚಿತ್ರ ಆಗುತ್ತೆ ಅಂತ ನಾನು ಇವಾಗ ಹೆಮ್ಮೆಯಿಂದ ಹೇಳ್ಬೋದು ಅದನ್ನು. ಸೊ ಯಾವತ್ತಿದ್ರು ತೇಜ್ ಅವರೇ, ಚೇಂಬರು ಕನ್ನಡ ಇಂಡಸ್ಟ್ರಿ ಹಿಂದೆ ಇದ್ದೇ ಇರುತ್ತೆ. ಅದೇನೇ ಸಮಸ್ಯೆಗಳು ಬಂದು ಕೂತ್ಕೊಂಡು ಮಾತಾಡೋದು ಎಲ್ಲೂ ಬಗೆಹರಿರುತ್ತೆ. ಎಲ್ಲೋ ಮಾತಾಡ್ಕೊಂಡು ಎಲ್ಲೋ ಹೋಗ್ತಾರೆ, ಏನೋ ಆಗದೆ ಇರೋದು. ಸೊ ಇವತ್ತು ಅವ್ರಿಗೊಂದು ಆ ಒಂದು ಆ್ಯಸಿಟಿ ಇತ್ತು, ಸರ್ ಇದನ್ನು ನಾನು ಹಂಚ್ಕೋಬೇಕಾಗಿತ್ತು ಹೊರಗಡೆ, ನನ್ನ ಡ್ಯೂಟ್ ಸಿನಿಮಾ ನನ್ನ ಕೈಲಿದೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಕರ್ಸ್ಕೊಂಡಿದ್ದಾರೆ, ಖುಷಿ ಪಟ್ಟು ಕರ್ಸ್ಕೊಂಡಿದ್ದಾರೆ. ನಿಮ್ಮ ಸಹಕಾರ ಅವ್ರಿಗೆ ಯಾವತ್ತೂ ಇರಲಿ, ಒಳ್ಳೆ ಚಿತ್ರಣ ಮಾಡ್ತಾ ಇದ್ದಾರೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಈ ಡ್ಯೂಡ್ ಅನ್ನೋ ಟೈಟಲ್ ಬಂದ್ಬಿಟ್ಟು ಆ್ಯಕ್ಚುಲಾಗಿ ಸುಮಾರು ಜನಕ್ಕೆ ಗೊತ್ತಿದ್ರೆ ಗೊತ್ತಿಲ್ಲ. ನಮ್ಮ ಸುರೇಶ್ ಅಂತ ಹೇಳ್ಬಿಟ್ಟು ನಮ್ಮ ಸಿದ್ಲಿಂಗ ಅವರ ಮಗ, ಮುರಳಿ ಅವರ ತಮ್ಮ. ಸೊ ಈಗ ಅವರು ಆಚೆ ಬಂದು ಈ ಸರಿನೂ ನಮ್ಮ ಚೇಂಬರ್ ಸೆಕ್ಟರ್ ಕಮಿಟಿಲಿ ಗೆದ್ದಿದ್ದಾರೆ. ಅದು ಸುಮಾರು ಇಂಟ್ರಡಕ್ಷನ್ ಕೊಡ್ತಾರೆ, ಗೊತ್ತಿಲ್ಲದೆ ಗೊತ್ತಾಗಲಿ ಅಂತ. ಥ್ಯಾಂಕ್ ಯು ಸರ್. ಎಲ್ಲ ಪತ್ರಿಕೋದ್ಯಮ ಮಿತ್ರರಿಗೆ ನಮಸ್ಕಾರ. ಇಲ್ಲಿ ಈ ಸಭೆ ಸೇರ್ಬೇಕು ನಮ್ಮನ್ನು ಕರೀತಾರೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ನಾವು ಮಾಡಿದ ಒಂದೇನು ಸಣ್ಣ ವಿಷಯ, ಡ್ಯೂಡ್ ಅನ್ನೋ ಟೈಟಲ್ ತೇಜ್ ಅವರು ಭಾಳ ಹತ್ತತ್ರ ಒಂದು ವರ್ಷದಿಂದನೇ ಅವ್ರು ರಿಜಿಸ್ಟರ್ ಮಾಡಿದ್ದು. ಅದ್ರ ಬಗ್ಗೆ ನಮಗೆ ಮಾಹಿತಿನೂ ಇತ್ತು, ಎಲ್ಲ ಇತ್ತು. ಹೋದ ವಾರ ಬಂದ್ಬಿಟ್ಟು ಒಂದು ತಮಿಳ್ ಪೇಪರಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರು. ಡ್ಯೂಡ್ ಅನ್ನೋ ಒಂದು ಪಿಕ್ಚರ್ನ ಬಂದ್ಬಿಟ್ಟು ಈ ಡ್ರ್ಯಾಗನ್ ಮಾಡಿದ್ರಲ್ಲ ಹೀರೋ ಪ್ರದೀಪ್ ರಂಗನಾಥ್, ಅವ್ರನ್ನ ಇಟ್ಕೊಂಡು 5 ಭಾಷೆಗಳಲ್ಲಿ, ಅಂದರೆ ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಆ್ಯಂಡ್ ಕನ್ನಡ. ಈ ಕನ್ನಡದಲ್ಲಿ ಆಮೇಲೆ ತೆಲುಗಲ್ಲಿ ತೇಜ್ ಅವರು ಮಾಡಿರುವಾಗ ಇದನ್ನು ಅನೌನ್ಸ್ ಮಾಡಿದ್ದು. ಪರ್ಹಾಪ್ಸ್ ಅವ್ರು ಗೊತ್ತಿಲ್ಲದೆ ಮಾಡಿರ್ಬೋದು ಅಂದ್ಬಿಟ್ಟು ಇವ್ರಿಗೆ ನಾನು ಅದ್ರ ಕ್ಲಿಪ್ಪಿಂಗ್ ಕಳಿಸ್ದೆ. ಈ ಡ್ಯೂಡ್ ಅನ್ನೋ ಟೈಟಲ್ ನೀವೆಲ್ಲ ಬಿಟ್ಟಿದ್ದೀರ, ಇಲ್ಲ ಅವರು ಹೌ ಆರ್ ದೇ ಅನೌನ್ಸಿಂಗ್, ಇದು ನಿಮ್ಮ ಇದರಲ್ಲಿ ಇದೆಯಾ? ಇಲ್ಲ ಸರ್, ನಾವೇ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ನಾವು ಯಾರನ್ನ ಮಾತಾಡ್ಸ್ಬೇಕಾದ್ರೆ ಅನಿಲ್ ಮೈತ್ರಿ ಫಿಲ್ಮ್ಸ್ ಅನ್ನೋರು ಆಂಧ್ರಲ್ಲಿ ಬೇಸ್ ಆಗಿದ್ರು. ಬಟ್ ಅವ್ರ ನಂಬರ್ ಟ್ರೇಸ್ ಮಾಡಿ ಆಮೇಲೆ ತೇಜ್ ಅವ್ರ ಹತ್ರ ಕೊಟ್ಟಾಗ ಅವ್ರು ಮಾತಾಡಿದ್ರು. ಅವರು ಸರ್ ನಮ್ಮ ಅರಿವಿಗೆ ಇರಲಿಲ್ಲ ನೀವು ಕನ್ನಡದಲ್ಲಿ ಮಾಡಿದ್ದೀರ ಅಂತ ಟೈಟಲ್ನ. ಇದನ್ನು ನಾವು ಕೂತ್ಕೊಂಡು ಮಾತಾಡಿ ಕುಲಂಕುಷವಾಗಿ ಏನು ಮಾಡಬೇಕು ಅಂತ ಮಾಡಿದ್ವಿ. ಈ ವಿಷಯನ ನಾವು ಚೇಂಬರ್ ಗಮನಕ್ಕೂ ತಂದಾಗ ನಮಗೆ ಎಲ್ಲ ಕಡೆಯಿಂದನೂ ಅದ್ರ ಏನೇನು ಪ್ರಾಬ್ಲಮ್ ಆಗಿದೆ, ನಾವು ಹೇಗಿದ್ದೀವಿ. ಯಾಕಂದರೆ ಇವರು ಹತ್ತತ್ರ ಪಾಪ ಒಂದು 80% ಮೇಲೆ ಶೂಟ್ ಮಾಡಿಬಿಟ್ಟಿದ್ದಾರೆ ಅವರು ಹೊರಗಡೆ. ಆ್ಯಂಡ್ ಡ್ಯೂಡ್ ಅನ್ನೋದು ಒಳ್ಳೆ ಕ್ಯಾಚಿ ಟೈಟ್ಲು. ಯಾವುದು ಈಗ ಇವತ್ತಿನ ದಿನ ನಾವು ಬಂದ್ಬಿಟ್ಟು ಸಿನಿಮಾ ಎತ್ತೋದು ಮಾತ್ರ ದೊಡ್ಡ ವಿಷಯ ಅಲ್ಲ. ಇವತ್ತು ನಾವು ಇಟ್ಟಿರೋ ಶೀರ್ಷಿಕೆಯನ್ನು ಬಂದ್ಬಿಟ್ಟು ನಮಗೆ ಸೇಫ್ಟಿ ಆಗಿದೆಯಾ ಅನ್ನೋದನ್ನ ಕಡೆ ಗಮನ ಹರಿಸ್ಬೇಕು. ಒಬ್ಬೊಬ್ಬ ಪ್ರೊಡ್ಯೂಸರು ಎಸ್ ಬಿ ಅಪ್ಡೇಟೆಡ್, ಯಾವಾಗಲೂ ಬಂದ್ಬಿಟ್ಟು ನಮ್ಮ ಶೀರ್ಷಿಕೆ ಇದೆಯಾ, ಇಲ್ಲ ನಮ್ಮ ಕತೆ ಇರೋ ಥರ ಯಾವ್ದಾನ ಇದೆಯಾ ಅಂಥವ್ರ ಹತ್ರ ಕಮ್ಯುನಿಕೇಟ್ ಮಾಡಿ ಅವ್ರ ಹತ್ರ ಮಾತಾಡಿದ್ರೆ ಎಂಥ ಒಂದು ದೊಡ್ಡ ಸಮಸ್ಯೆ ಇದ್ರೂ ಇದು ಸಾಲ್ವ್ ಮಾಡ್ಬೋದು. ಯಾಕಂದರೆ ಇದೇ ಮೈತ್ರಿ ಫಿಲ್ಮ್ಸು NTR ಇಟ್ಕೊಂಡು ಡ್ರ್ಯಾಗನ್ ಅಂತ ಒಂದು ಫಿಲ್ಮ್ ಇದು ಮಾಡಿದ್ರು. ಜೂನಿಯರ್ NTR ಡ್ರ್ಯಾಗನ್ ಅಂತ ಮಾಡಿದ್ರು. ಅವಾಗ ಇವರು ಡ್ರ್ಯಾಗನ್ ಅಂದ್ಬಿಟ್ಟು ಒಂದು ಸಿನಿಮಾ ಅನೌನ್ಸ್ ಮಾಡಿದ್ರು. ಅವರಿಬ್ಬರಲ್ಲಿ ಮಾತಿನ ಚಕಮಚಕಲ್ಲಿ ಇಬ್ಬರು ಡ್ರ್ಯಾಗನ್ ಅಂತಲೇ ರಿಲೀಸ್ ಮಾಡೋದಾಗ್ಬಿಡ್ತು. ಸೊ ಆ ಪರಿಸ್ಥಿತಿ ನಮಗೆ ಬರಬಾರ್ದು. ಈ ಟೈಟಲ್ ನಮ್ಮ ಒಂದು ಸುಪತ್ತಿಗೆಯಲ್ಲಿದೆ, ಅವ್ರು ತಿಳಿಸ್ಬೇಕಾದ ವಿಷಯ ಅದರ. ದೇ ಆಲ್ಸೋ ಬಿಹೇವ್ ವೆರಿ ಡೀಸೆಂಟ್ಲಿ. ಆ್ಯಂಡ್ ಅದಕ್ಕೆ ನಾನು ತೇಜ್ ಅವರ ಒಂದು ಪೇಷನ್ಸ್ ನಾನು ಹೇಳು ಮಾತಾಡೋ ವಿಧ ಇದೆ. ಒಬ್ಬೊಬ್ಬರ ಹತ್ರ ಕಮ್ಯುನಿಕೇಟ್ ಮಾಡೋದು, ಜಗಳ ಆಡಿಕೊಂಡು ಈ ಟೈಟಲ್ ನಂದು, ಒಂದು ಚೇಂಬರ್ಗೆ ಇನ್ನೊಂದು ಚೇಂಬರ್ ನಾವು ಜಗಳ ಆಡೋದ್ರಲ್ಲಿ ಯಾವ ಅರ್ಥ ಅಲ್ಲ. ಒಂದು ಹೊಂದಾಣಿಕೆಯಲ್ಲಿ ನಾವು ಮಾತಾಡ್ಕೊಂಡ್ರೆ ವಿ ಕ್ಯಾನ್ ಡಿರೈವ್ ಫಾರ್ ಸಮ್ ಕೈಂಡ್ ಆಫ್ ಅ ಸೊಲ್ಯೂಷನ್. ಸೊ ಈ ಥರ ಇವತ್ತಿನ ದಿನ ಇನ್ನೂ ಅವರಲ್ಲಿ ಮಾತುಕತೆಗಳು ನಡೀತಿದೆ, ಒಳ್ಳೆತನವಾಗಿ ನಡೀತೆ. ಯಾಕಂದರೆ ಅವರು ಭಾಳ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ ತೇಜ್ ಅವ್ರಿಗೆ. ತೇಜ್ ಅವರು ಆಮೇಲೆ ಕೊನೆಗೆ ನಮ್ಮ ಅಧ್ಯಕ್ಷರು ನರಸಿಂಹವ್ರ ಹತ್ರ ಮಾತಾಡಿ ಅವ್ರಿಗೆ ನಮ್ಮ ರಾಘಣ್ಣ ಅವರು, ಯಾರು ರಾಘವೇಂದ್ರ ರಾಜ್ಕುಮಾರ್ ಅವರು ಮಾತಾಡಿ, ಎಲ್ಲರೂ ಮಾತಾಡಿ, ಸರಾಗೋವಿಂದ್ ಅವರು ಎಲ್ಲರೂ ಕಲೆಕ್ಟಿವ್ ಆಗಿ ಒಂದು ಡಿಸಿಷನ್ ತೊಗೊಂಡು ಈಗ ಅಧಿಕೃತವಾಗಿ ಕನ್ನಡ ಮತ್ತು ತೆಲುಗುಗೆ ಇನ್ನೂ ನಾವು ಮಾತಾಡಬೇಕು. ಬಟ್ ಕನ್ನಡಕ್ಕೆ ಡ್ಯೂಡ್ ಅನ್ನೋ ಟೈಟಲ್ ತೇಜ್ ಅವ್ರದ್ದು ಅನ್ನೋದು ಆಯಿತು. ಆ್ಯಂಡ್ ಕತೆ ಬಗ್ಗೆ ಹೇಳಬೇಕಂತಂದರೆ ಈಸ್ ಟೇಕನ್ ಅ ವಂಡರ್ಫುಲ್ ಸ್ಕ್ರಿಪ್ಟ್ ಅಬೌಟ್ ವಿಮೆನ್ ಫುಟ್ಬಾಲ್. ಈಗ ಸ್ಪೋರ್ಟ್ಸ್ ಬಗ್ಗೆ ನಾವು ಹೇಳ್ಬೇಕು, ಗುರುಪ್ರಸಾದ್ ಸರ್ ಹೇಳ್ದಂಗೆ ಇಂಥ ಸಿನಿಮಾಗಳು ಭಾಳ ಪ್ರೇರಣೆಯಾಗಿ ಇವತ್ತಿನ ಜನ ಹೆಣ್ಮಕ್ಳಿಗೆ ಅವರು ಮುಂದೆ ಬರಬೇಕು ಅನ್ನೋ ಥರ ಈಸ್ ಟೇಕಿಂಗ್ ಇಟ್ ಇನ್ ಮೋಟಿವೇಟಿವ್ ವೇ. ಸೊ ಈ ಚಿತ್ರತಂಡದವ್ರಿಗಾಗಲಿ ತೇಜ್ ಅವ್ರಿಗಾಗಲಿ ಎಲ್ಲ ಒಳ್ಳೇದಾಗಬೇಕು. ಇವತ್ತೇನು ನಮ್ಮಲ್ಲಿ ಬಂದ್ಬಿಟ್ಟು ಸಣ್ಣ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಅದು ಇಟ್ ವಿಲ್ ಗೆಟ್ ಕ್ಲಿಯರ್ಡ್ ವೆರಿ ಸೂನ್. ಸೊ ಕನ್ನಡ ಟೈಟ್ಲು ತೇಜ್ ಅವ್ರದ್ದು ಡ್ಯೂಡ್ ಅನ್ನೋದು ಇವರು ಸುಪತ್ತಿಗೆಯಲ್ಲಿ ಇದೆ.
ಮುಂದಕ್ಕೆ ಏನು ನಡೆಯುತ್ತೆ ಅನ್ನೋದನ್ನು ಕಾದಿದ್ದು ನೋಡೋಣ. ನಿಮ್ಮೆಲ್ಲರ ಸಹಾಯ ಇದರಲ್ಲಿ ಆ ಪಿಕ್ಚರ್ನ ಪ್ರಮೋಟ್ ಮಾಡೋದು ಮಾತ್ರ ಅಲ್ಲ, ಚಿತ್ರರಂಗದಲ್ಲಿ ಯಾವುದೇ ಒಂದು ಯಾಕಂದರೆ ನಾವು ಆ್ಯಸ್ ಅನ್ ಎಲೆಕ್ಟೆಡ್ ಮೆಂಬರ್ ನಮ್ಮ ಕೈಯಲ್ಲಿ ನಾವಾಗಲಿ, ಗುರುಪ್ರಸಾದ್ ಅವರಾಗಲಿ, ಇಲ್ಲ ನಮ್ಮ ಚೇಂಬರ್ ಯಾವುದೇ ಒಂದು ಮೆಂಬರ್ ಆಗಿದ್ರು ನಮ್ಮ ಕನ್ನಡ ಚಲನಚಿತ್ರಕ್ಕೆ ಏನು ನಮ್ಮಿಂದ ಸಹಾಯ ಆಗುತ್ತೋ ಅದನ್ನು ದಯವಿಟ್ಟು ಮುಂದೆ ಬಂದು ನಾವು ಮಾಡಬೇಕು ಅನ್ನೋದನ್ನು ನಾನು ಎಲ್ಲರೂ ಬೇಡ್ಕೊತೀವಿ. ಮಾಡ್ತಾ ಇದ್ದೀವಿ, ಎಲ್ಲರೂ ಮಾಡ್ತಾ ಇದ್ದೀವಿ. ಕೆಲವ್ರಿಗೆ ಚೇಂಬರ್ ಏನು ಕೆಲಸ ಮಾಡ್ತಿಲ್ಲ ಆ ಥರ ಎಲ್ಲ ಒಂದು ಭಿನ್ನಾಭಿಪ್ರಾಯಗಳು ಇರ್ಬೋದು. ಬಟ್ ದಿಸ್ ಇಸ್ ಅ ವೆರಿ ಬಿಗ್ ಎಕ್ಸಾಂಪಲ್ ಟು ಶೋ ದಟ್ ವಿ ಆರ್ ಆಲ್ ಟುಗೆದರ್. ಏನೇ ಸಮಸ್ಯೆ ಬಂದರೂ ನಮ್ಮನ್ನು ನಾವು ಸಾಲ್ವ್ ಮಾಡಿಕೊಂಡು ಕೂಲಂಕುಷವಾಗಿ ಮಾತಾಡಿ ವಿತ್ ಪೇಷನ್ಸ್ ಡೀಲ್ ಮಾಡಿದೆ ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಇದೆ. I once again thank and wish Tej and his entire team a grand success for the film Dune. Thank you. So thank you sir. ತುಂಬ ಚೆನ್ನಾಗಿ ಮಾತಾಡಿದ್ರೆ ಥ್ಯಾಂಕ್ ಯು. ಏನಾದ್ರು ಕ್ವೆಶನ್ಸ್ ಇದ್ರೆ ಕೇಳಿ, ಇಲ್ಲಾಂದ್ರೆ ಕೊನೆಯದಾಗಿ ನಾನು ಏನು ಹೇಳಕ್ಕೆ ಕೊಡ್ತೀನಿ ಅಂದರೆ, ಆ್ಯಕ್ಚುಲಿ ನನ್ನ ಸಿನಿಮಾ ಡ್ಯೂಡ್ ಈಗ ತುಂಬ ಪಾಪ್ಯುಲರ್ ಆಗಿಬಿಟ್ಟಿದೆ. ತುಂಬ ಹೈ ಎಕ್ಸ್ಪೆಕ್ಟೇಷನ್ಸ್ ಅಂದರೆ ಜೀವನ ಏನಂದರೆ ಒಂದು ಹಂಪ್ ಬರುತ್ತಲ್ಲ, ಅದು ನಾವು ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅನ್ನೋದೇ. ಬೇಸಿಕಲಿ ನಾನು ಅವ್ರು ಫೈಟ್ ಮಾಡ್ಕೊಂಡು ಏನೋ ಕಾಂಟ್ರವರ್ಸಿ ಮಾಡ್ಕೊಂಡು ಏನೋ ಆಗ್ಬೋದಿತ್ತು. ಬಟ್ ಆಕ್ಚುಲಿ ಐ ಬಿಕೇಮ್ ವೆರಿ ಗುಡ್ ಫ್ರೆಂಡ್ಸ್ ಟು ಮೈತ್ರಿ ಫಿಲ್ಮ್ ಮೇಕರ್ಸ್. ಅವ್ರು ಅಷ್ಟು ದೊಡ್ಡವರಾಗಿದ್ರು ಕೂಡ ಅದು CEO ಚೆರಿ ಇಸ್ ವೆರಿ ಪ್ರೊಫೆಷನಲ್. ಅಂದರೆ ನಾವು ಅಷ್ಟೇ, ಅವರು ಹೇಳಿದ್ರು ಸರ್ ನಾವು ಡಾಕ್ಟರ್ ರಾಜ್ಕುಮಾರ್ ಫ್ಯಾನ್ ಸರ್ ಅಂತ. ಸೊ ತುಂಬಾ ಖುಷಿ ಆಗೈತೆ ನನಗೆ ಅದು. ಆಮೇಲೆ ಆಸ್ ಎ ಸೈಡ್ ಈಗ ಬರೀ ಪ್ರಾಬ್ಲಮ್ಸು ಇಶ್ಯೂಸೇ ಅಂತ ಮಾತಾಡೋ ಟೈಮಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಪ್ರತಿಯೊಬ್ಬರು ಒಗ್ಗಟ್ಟಾಗಿ ಬಂದು ಫೇಸ್ ಮಾಡ್ತಾ ಇರೋದು ತುಂಬಾ ಒಳ್ಳೆ ವಿಷಯ. ಅದಕ್ಕೋಸ್ಕರ ನಾನು ಇದು ನಿಮ್ಮ ಚಿಕ್ಕ ವಿಷಯ ಅನ್ಸಿದ್ರು ಕೂಡ ನಾನು ಯಾಕೆ ಪ್ರೆಸ್ ಮೀಟ್ ಮಾಡಲೇಬೇಕು ಅಂದ್ಕೊಂಡಿದ್ದೆ ಅಂದರೆ ಇಟ್ಸ್ ಅ ಪಾಸಿಟಿವ್ ವಿಷಯ ಅಂತ. ಸೊ ಥ್ಯಾಂಕ್ಸ್ ಒನ್ಸ್ ಅಗೇನ್ ಅಂಡ್ ಐ ವಿಶ್ ಮೈತ್ರಿ ಫಿಲ್ಮ್ ಮೇಕರ್ಸ್ ಆಲ್ಸೋ ಆಲ್ ದ ಬೆಸ್ಟ್. ಐ ವಿಶ್ ತಂಬಿ ಪ್ರದೀಪ್ ರಂಗನಾಥನ್ ಆಲ್ ದ ಬೆಸ್ಟ್. ಅಂಡ್ ದೆನ್ ಥ್ಯಾಂಕ್ಸ್ ಫಾರ್ ಕಮಿಂಗ್ ಒನ್ಸ್ ಅಗೇನ್. ಏನಾದ್ರು ಕ್ವೆಶನ್ಸ್ ಇದ್ರೆ ಕೇಳಿ. ಸರ್ ಏನಂದ್ರೆ ಈಗ ಸರ್ ಇವಾಗ ಹೇಗೆ ನಾವು ಮುಂದಕ್ಕೆ ರಿಲೀಸ್ ಮಾಡೋಣ ಅನ್ನೋದು ಮಾತುಕತೆಯಲ್ಲಿದೆ. ಅವರು ಒಂದು 2-3 ಐಡಿಯಾ ಥಿಂಕ್ ಮಾಡ್ತಾ ಇದಾರೆ, ನಾನು ಒಂದು ಐಡಿಯಾ ಕೊಟ್ಟಿದ್ದೀನಿ. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಐ ಆಮ್ ದ ಪ್ರೊಡ್ಯೂಸರ್, ಬಟ್ ಅಲ್ಲಿ ಇಟ್ಸ್ ಒಂದು CEO ಒಂದು 10 ಜನ ಇದ್ದಾರೆ ಸರ್ ಅಲ್ಲಿ. ಸೊ ಅವರೆಲ್ಲ ಒಪಿನಿಯನ್ ಓಕೆ ಆದ್ಮೇಲೆ ಅವರು ಕನ್ಕ್ಲೂಷನ್ ಬರೋದು. ಸೊ ನೆಕ್ಸ್ಟ್ 2 to 3 weeks ಅಲ್ಲಿ ಒಂದು ಕ್ಲಾರಿಫಿಕೇಶನ್ ಅಂದ್ರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದು ಫಿಲ್ಮ್ ಚೇಂಬರ್ಗೂ ನಾನು ಅದು ಹೇಳಿ ದೆನ್ ಐ ವಿಲ್ ಮೇಕ್ ಅ ಅಫಿಷಿಯಲ್ ಪ್ರೆಸ್ ರಿಲೀಸ್. ನಾನು ಮಾಡ್ತೀನಿ, ಅವರು ಮಾಡ್ತಾರೆ. ಸೊ 2-3 ತರ ಯೋಚನೆ ಮಾಡ್ತಾ ಇದ್ದೀವಿ. ಬಟ್ ಏನಂದ್ರೆ ಅದನ್ನ ಕೊಲಾಬ್ರೇಷನ್ ಮೂಡಲ್ಲಿ ಮಾಡ್ತಾ ಇದೀವಿ. ಸೊ ನಾನು ಒಂದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ನೋಡಿದ್ದೆ. ಸಾರಿ ನಾನು ಇನ್ನೊಂದು ಹೇಳ್ಬೇಕು, ತಮಿಳ್ ಮೀಡಿಯಾಗೂ ಸರ್ ಇಫ್ ಯು ಡೋಂಟ್ ಮೈಂಡ್ ನಾನು ತಮಿಳಲ್ಲಿ ಮಾತಾಡ್ತೀನಿ, ಇಫ್ ಯು ಡೋಂಟ್ ಮೈಂಡ್. ಸಾರಿ ಅಂದ್ರೆ ಅವರು ತುಂಬಾನೇ ಸಪೋರ್ಟ್ ಮಾಡಿದ್ರು சார். இந்த ஒரு ப்ரெஸ் மீட் மூலக்கா உங்களுக்கு என்னன்னா சார் நீங்க வந்து ரொம்ப சப்போர்ட் பண்ணீங்க. கன்னடா சேம்பர் பத்தி, கன்னடா சினிமா பத்தி ரொம்ப பெருமையா பேசுனீங்க. நான் ஒரு யூடியூப் நான் பார்த்தேன். ரொம்ப ரொம்ப நன்றி சார். எப்பவுமே நாங்க எல்லாருமே மக்களுக்கு என்டர்டெயின் பண்றது தான் நம்ம மூல இது இன்ட்ரெஸ்ட். பட் இது வந்து ஒரு கன்ஃபியூஷன் எல்லாம் வந்தாலும் கூட நீங்க வந்து நமக்கு ரொம்ப சப்போர்ட் பண்ணீங்க. ரொம்ப ரொம்ப நன்றி. தேங்க்யூ ஃபார் எஸ்பெஷலி தமிழ் மீடியா. ಓಕೆ ಓಕೆ ಬಿಸ್ಮಿ ಅಂತ ಒಬ್ರು ರಿಪೋರ್ಟರ್, ಅವ್ರು ತುಂಬಾನೇ ಏನಂತಾರೆ ಟಾಪ್ 3 ಆಗಿದ್ದಾರೆ. ಅವರು ಕನ್ನಡ ಇಂಡಸ್ಟ್ರಿ ಬಗ್ಗೆ, ಕನ್ನಡ ಬಗ್ಗೆ ತುಂಬಾನೇ ಹೋಗ್ಲಿ ಮಾತಾಡಿದ್ರು. ಅಂದ್ರೆ ಯಾರು ತುಂಬಾನೇ ಸೆಲ್ಫ್ ರೆಸ್ಪೆಕ್ಟ್ ಇದೆ ಅಂತೆಲ್ಲ ಹೇಳಿದ್ರು. ತುಂಬಾ ತುಂಬಾ ಥ್ಯಾಂಕ್ಸ್ ಸರ್, ரொம்ப நன்றி. ಸರ್ ಏನು ಕೇಳಿದ್ರೆ ಹೌದು ಸರ್, ಇಲ್ಲಿ ಏನಾಗುತ್ತೆ, ಇದು ಒಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಡಿದೆ ಸರ್. ಈ ಪ್ಯಾನ್ ಇಂಡಿಯಾ ನಿಜವಾಗ್ಲೂ ಅದು ಒಳ್ಳೇದ ಕೆಟ್ಟದ? ಈ ಪ್ಯಾನ್ ಇಂಡಿಯಾ ಅಂತ ಒಂದು ಕಾನ್ಸೆಪ್ಟ್ ಬಂದಾದ್ಮೇಲೆ ಕಾನ್ಸೆಪ್ಟ್ ಏನೋ ಬಂದ್ಬಿಡ್ತು, ಬಟ್ ಅದ್ರ ಪ್ರಾಸೆಸಿಂಗ್ ಯಾರು ಡಿಫೈನ್ ಮಾಡಿಲ್ಲ. ನಾನು ನಿಮ್ಗೆ ಹೇಳ್ದಂಗೆ ಯಾರೋ ಅವ್ರು ಮೂಲೆಯಲ್ಲಿ ಕುತ್ಕೊಂಡು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ಬೋದು ಅನ್ಕೊಂಡ್ಬಿಟ್ಟಾರೆ. ಅದು ಆಗಲ್ಲ. ಈ ನೋಡಿ ಇದು ನಮ್ಮ ಈ ಫೈಟ್ ಇದೆಯಲ್ಲ, ನನ್ನ ಈ ಫೈಟ್ ಇದು ನಾಟ್ ಅಗೇನ್ಸ್ಟ್ ಮೈತ್ರಿ, ಐ ಆಮ್ ಟಾಕಿಂಗ್ ಅಬೌಟ್ ದ ಸಿಚುವೇಶನ್. ಈ ಫೈಟ್ ನಮ್ಗೆ ಯಾಕೆ ಹೆಲ್ಪ್ ಆಗುತ್ತೆ, ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಇಲ್ಲಿ ನಾವು ಸೋತಿದ್ರೆ ಯಾರೋ ಒಬ್ರು ಅಲ್ಲಿ ಕುತ್ಕೊಂಡು ಟೈಟ್ಲ್ ನಿರ್ಧರಿಸೋರು. ಈಗ ಪ್ಯಾನ್ ಇಂಡಿಯಾ ಸಿನಿಮಾ ಹೇಗ್ ಮಾಡ್ಬೋದು ಅಂತ ಯಾರಾದ್ರೂ ಕೇಳಿ ನೋಡಿ. ಸುಮ್ಮನೆ ದುಡ್ಡಿತ್ತು, ಜಾಸ್ತಿ ಬಜೆಟ್ ಇದ್ರೆ ಎಲ್ಲ ಅನೌನ್ಸ್ ಮಾಡ್ಬಿಡ್ತಾರೆ. ಹೇಗೆ ಪ್ಯಾನ್ ಇಂಡಿಯಾ ಸಿನಿಮಾನ ಪ್ರಾಸೆಸ್ ಮಾಡಬೇಕು ಅನ್ನೋದು ಯಾರು ಡಿಫೈನ್ ಮಾಡಿಲ್ಲ ಸರ್. ಅದೇ ಗುರು ಸರ್ ಇಲ್ಲಿ ಅವ್ರ ಚೇಂಬರ್ ಅಲ್ಲಿ ಮಾತುಕತೆ ಮಾತಾಡ್ತಾ ಇದ್ದಾರೆ. ಒಂದು ಪ್ಯಾನ್ ಇಂಡಿಯಾ ಟೈಟ್ಲ್ ಹೆಂಗ್ ರಿಜಿಸ್ಟರ್ ಮಾಡಬೇಕು,
ಅಲ್ವಾ? ಈಗ ನೋಡಿ, ಗಾಡ್ ಅನ್ನೋ ಟೈಟ್ಲ್ ನಾನು ಅನೌನ್ಸ್ ಮಾಡಿದ್ದೀನಿ. ಗಾಡ್ ಇನ್ನೊಬ್ರು ಯಾರೋ ಅನೌನ್ಸ್ ಮಾಡ್ಬಿಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಟ್ರೇಡ್ ಇದೆ. ಇವಾಗ KGF ಅನ್ನೋದನ್ನ ಬಾಂಬೆಯಲ್ಲಿ ಎವರಿ ಇಯರ್ ರಿಲೀಸ್ ಮಾಡ್ತಾ ಇದ್ದಾರೆ. KGF ಹಿಂದೆ ಮುಂದೆ ಯಾವುದು ಇಡಂಗಿಲ್ಲ. ಪ್ರತಿ ಸಾರಿ ಬೇರೆ ಬೇರೆ ಕಳಿಸಿರ್ತಾರೆ. ಅದನ್ನ ನಮ್ಮ ಹತ್ರ ಇವರು ಪ್ರತಿ ಸಾರಿ ರಿನ್ಯೂ ಮಾಡೋದು ಕಳಿಸ್ತಾ ಇದ್ದಾರೆ. ಯಾಕೆ ಟೈಟಲ್ ಕಂಪನಿ ಆಗಿರೋದು ಗೊತ್ತಾಗ್ತಾ ಇದೆ. ಸೊ ಅದು ಮಾಡ್ಬಿಟ್ರೆ ನಮಗೆ ಯಾವ ಪ್ಯಾನ್ ಇಂಡಿಯಾ ಅಲ್ಲ. ಈಗ ಮುಖ್ಯವಾಗಿದೆ ಗೊತ್ತಾ, ಫ್ಯಾನ್ಸ್ ಮೆಚ್ಕೊಂಡಾಗ ಅದು ಪ್ಯಾನ್ ಇಂಡಿಯಾ. ಸೊ ಅದೇ. ಸೊ ಇವಾಗ ಏನಂದ್ರೆ ಸರ್, ಈ ಟ್ರೆಂಡ್ ಇದೆಯಲ್ಲ ಪ್ಯಾನ್ ಇಂಡಿಯಾ ಅನ್ನೋದು, ಪ್ರತಿಯೊಂದು ಡಾಕ್ಟರ್ ರಾಜ್ಕುಮಾರ್ ಫಿಲ್ಮ್ ಪ್ಯಾನ್ ಇಂಡಿಯಾ, ಪ್ರತಿಯೊಂದು ಡಾಕ್ಟರ್ ವಿಷ್ಣುವರ್ಧನ್ ಫಿಲ್ಮ್ಸ್ ಪ್ಯಾನ್ ಇಂಡಿಯಾನೇ. ಕಾಂತಾರ ಇಸ್ ಗುಡ್ ಎಕ್ಸಾಂಪಲ್. ಶಿಕಾರಿ, ಸಹಕಾರಿ, ಸಾರಿ ನೋಡಿ, ಅದು ಆಕ್ಚುಲಿ ಪ್ಯಾನ್ ಇಂಡಿಯಾ ಫಿಲ್ಮ್. ಅದು ಅಂದ್ರೆ ಒಳ್ಳೆ ಕಂಟೆಂಟ್ ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನೋದೇ ನನ್ನ ನಂಬಿಕೆ. ಬಟ್ ಕೆಲವರು ಏನ್ ಮಾಡ್ತಾರೆ, ಈಗ ಪ್ಯಾನ್ ಇಂಡಿಯಾ ಅಂತ ಅನೌನ್ಸ್ ಮಾಡ್ತಾರೆ. ಬಟ್ ಐ ರಿಕ್ವೆಸ್ಟ್ ಎವ್ರಿಬಡಿ, ನೋಡಿ ಹಿಂದೆ ನಾನು ಹೇಳ್ದಂಗೆ ನನ್ಗೆ ಆ ಕೆಪಾಸಿಟಿ ಇತ್ತು. ನಾನು ತಮಿಳ್ನಾಡರ ಪ್ರೊಡ್ಯೂಸರ್ನ ಮಾತಾಡಿದೆ, ಅವ್ರ ಹತ್ರ ಮಾತಾಡಿ ರಿವೈಂಡ್ ಅನ್ನೋ ಸಿನಿಮಾನ ಟೈಟಲ್ನ ತೆಗಿಸಿದೆ. ಬಟ್ ಅದು ಏನಾಗುತ್ತೆ, ರೀಜನಲ್ ಫಿಲ್ಮ್ಸ್ಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ನಾನು ಇದ್ ಮೂಲಕ ಎಲ್ಲಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ ಚೇಂಬರ್ ಅಲ್ಲಿ, ಸರ್ ಪ್ರತಿಯೊಬ್ಬರಿಗೂ ಈ ತಾಳ್ಮೆ, ಏನಂತಾರೆ ಈ ನೆಟ್ವರ್ಕ್ ಕನೆಕ್ಷನ್ ಇರಲ್ಲ. ಪ್ಯಾನ್ ಇಂಡಿಯಾ ಸಿನಿಮಾಸ್ ಇಂದ ಚಿಕ್ಕ ಸಿನಿಮಾ ಅಂತ ಹೇಳಲ್ಲ ನಾನು, ರೀಜನಲ್ ಫಿಲ್ಮ್ಸ್ ಅಂದ್ರೆ ಏನೋ, ನಾನು ನಿಮ್ಗೋಸ್ಕರ ಮಾಡೋದು, ಅವ್ರು ಎಲ್ಲರಿಗೂ ಮಾಡ್ತಾರೆ, ನಾವು ಸ್ಪೆಸಿಫಿಕ್ ಆಗಿ ಕನ್ನಡ ಅಂತ ಮಾಡ್ತೀವಿ. ನಮಗೆ ಯಾವ್ದೇ ರೀತಿ ತೊಂದರೆ ಆಗ್ಬಾರ್ದು, ಅದನ್ನ ಪ್ರಾಸೆಸ್ ಡಿಫೈನ್ ಮಾಡ್ಬೇಕಾಗುತ್ತೆ ಒಂದು. ಎರಡನೇದು, ಯಾವತ್ತು ಸ್ಟ್ರೈಟ್ ಫಿಲ್ಮ್ಸ್ಗೆ ಆದ್ಯತೆ ಕೊಡ್ಬೇಕಾಗುತ್ತೆ. ಅಂದ್ರೆ ಈಗ ದೇ ಆರ್ ಮೇಕಿಂಗ್ ಅ ಡಬ್, ಬಟ್ ಸ್ಟ್ರೈಟ್ ಸಿನಿಮಾ ಅಂತ ಬಂದಾಗ ಅವ್ರಿಗೆ ಆದ್ಯತೆ ಕೊಡ್ಬೇಕಾಗತ್ತೆ. ಇದನ್ನ ಸ್ವಲ್ಪ ಕನ್ಸಿಡರ್ ಮಾಡಬೇಕು ಅಂತ ನಾನು ಚೇಂಬರ್ ರಿಕ್ವೆಸ್ಟ್ ಮಾಡ್ಕೊಂತೀನಿ. ಡಿಸ್ಕಷನ್ ಚೇಂಬರ್ ನಡೀತಾ ಇಲ್ಲ, ಅವ್ರದ್ದು ನನ್ನ ಮಧ್ಯೆ ನಡೀತಾ ಇದೆ. ಸರ್ ಏನಾಗುತ್ತೆ ಮೇಡಮ್, ಈಗ ಅವರು ಒಂದು ವೇಳೆ ಮಾಡಲ್ಲ ಅಂತ ಏನು ಹೇಳ್ತಾ ಇಲ್ಲ. ಈಗ ಹೇಗಾಗಿದೆ ಅಂದ್ರೆ, ಕನ್ನಡ ಅನ್ನೊಂದು ಓಕೆ, ನಾನು ತಮಿಳಲ್ಲಿ ಮಾಡ್ತಾನೆ, ತಮಿಳು ಅವ್ರದ್ದು ಆಯ್ತಾ, ಅದು ಕ್ಲಾರಿಟಿ ಸಿಕ್ಬಿಡ್ತು. ಮುಂಚೆ ಅವ್ರು ಏನ್ ಮಾಡ್ತಾ ಇದ್ರು, ಕನ್ನಡನು ನಂದು ಅಂತ ಇದ್ರು. ಓಕೆ, ಸೊ ನಾನ್ ತಮಿಳ್ ನಂದು ಅಂತ ಯಾವತ್ತೂ ಹೇಳ್ತಾ ಇರ್ಲಿಲ್ಲ ಆಯ್ತಾ. ಕನ್ನಡ ಬಿಟ್ಕೊಡು ಅಂತ, ನಿಮ್ಮೂರಲ್ಲಿ ನೀನೇ ರಾಜ, ನಮ್ಮೂರಲ್ಲಿ ನಾನೇ ರಾಜ ಅಂತ ನಾನು. ಓಕೆ, ಐ ಆಮ್ ಡ್ಯೂಡ್ ಇನ್ ಮೈ ಓನ್ ಪ್ಲೇಸ್ ಆಯ್ತಾ. ಸೊ ಅವರು ಇಲ್ಲ ಅವ್ರಿಗೆ ಬೆಂಗಳೂರು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ನಿಮ್ಗೆ ಗೊತ್ತು, ನಾವು ಎಲ್ಲಾ ಭಾಷೆ ನೋಡ್ತೀವಿ ಆಯ್ತಾ. ಸೊ ಇಲ್ಲಿ ಮೊದಲನೇ ಸ್ಟೇಜ್ ಕ್ರಾಸ್ ಮಾಡಿದ್ರು. ಈ ಸ್ಟೇಜ್ ನ ಕ್ರಾಸ್ ಮಾಡೋದಕ್ಕೆ ಸಹಾಯ ಮಾಡಿದ್ದು ಚೇಂಬರ್. ಯಾಕಂದ್ರೆ ಇದು ಚೇಂಬರೇ ಡಿಸೈಡ್ ಮಾಡ್ಬೇಕಾಗುತ್ತೆ ಆಯ್ತಾ. ಚೇಂಬರ್ ಕ್ಲಾರಿಟಿ ಕೊಟ್ಟರು, ನೋಡಪ್ಪ ನೀವು ಎಷ್ಟೇ ದೊಡ್ಡವರಾಗಿರಿ ಏನಿದ್ರು ಪ್ರಾಸೆಸ್ ಫಾಲೋ ಮಾಡಿರೋದು ಇವರು, ಡ್ಯೂಡ್ ಇವ್ರದೇ ಅಂತ. ಇವಾಗ ನಮಗೆ ಅವ್ರಿಗೆ ಬಿಟ್ಟಿದ್ದು. ನಾನು ಅವ್ರಿಗೆ ತುಂಬಾ ಕ್ಲಿಯರ್ ಆಗಿ ಹೇಳಿದೆ, ಸರ್ ನಾನು ದುಡ್ಡಿಗಾಗ್ಲಿ ಅಥವಾ ಏನೋ ಒಂದು ಬೇರೆ ಒಂದು ಆಪರ್ಚುನಿಟಿಗಾಗ್ಲಿ ನಾನು ಇದನ್ನ ಟೈಟಲ್ ಕೊಡೋಕ್ಕಾಗಲ್ಲ. ಒಂದು. ಎರಡನೇದು, ಅದೇ ತರ ನಾನೇ ನಿಮ್ ಜೊತೆ ಜಗಳನೂ ಮಾಡಲ್ಲ. ವಿ ಹ್ಯಾವ್ ಟು ಕಮ್ ಅಪ್ ವಿತ್ ಏನಂದ್ರೆ ಒಂದು ಸೊಲ್ಯೂಷನ್. ಈಗ ನೋಡಿ, ಅವ್ರ ಉದ್ದೇಶ ಜನಕ್ಕೆ ಎಂಟರ್ಟೈನ್ ಮಾಡೋದು, ನನ್ನ ಉದ್ದೇಶ ಜನಕ್ಕೆ ಎಂಟರ್ಟೈನ್ ಮಾಡೋದು. ನಾನು ಒಂದು ಐಡಿಯಾ ಸಜೆಸ್ಟ್ ಮಾಡಿದ್ದೀನಿ ಅವ್ರಿಗೆ. ಓಕೆ, ಅವ್ರಿಗೆ ಐಡಿಯಾ ಓಕೆ ಆಗಿದೆ, ಬಟ್ 4 ಜನ ಅಪ್ರೂವಲ್ ಕೇಳಬೇಕು. ಅವರು ಅಷ್ಟೇ ಒಂದು ಐಡಿಯಾ ನನ್ಗೆ ಹೇಳಿದ್ದಾರೆ. ಸೊ ಅದು ಅವ್ರ ಕಡೆಯಿಂದ ನಾನು 4 ಜನಕ್ಕೆ ನಾನು ಚೇಂಬರ್ ಹೇಳ್ಬೇಕಾಗುತ್ತೆ. ಸೊ ಯಾರಿಗೂ ಮನಸ್ಸು ನೋಯಿಸದೆ ಕನ್ನಡನ ಗೆಲ್ಸ್ಬೇಕು, ಕನ್ನಡ ಚಿತ್ರರಂಗನ ಮೇಲೆನೆ ಇಡಬೇಕು ಅನ್ನೋ ಉದ್ದೇಶದಲ್ಲಿ ಒಂದು ಸೊಲ್ಯೂಷನ್ ನಾವು ಡಿಸೈಡ್ ಮಾಡ್ತೀವಿ. ಅದು ಮಾಡಿದಾಗ ನಾನು ಪ್ರತಿ ಸೌತ್ ಇಂಡಿಯಾ ಫುಲ್ ಎಲ್ಲರೂ, ಯಾಕಂದ್ರೆ ಇವತ್ತಿನ ದಿನ ಈ ಟೈಟಲ್ ತುಂಬಾ ಪಾಪ್ಯುಲಾರಿಟಿ ಸಿಕ್ಬಿಟ್ಟಿದೆ. ಸೊ ನಾನು ಪ್ರೆಸ್ ರಿಲೀಸ್ ಮಾಡ್ತೀನಿ ಆದಷ್ಟು ಬೇಗ. ಬಟ್ ಬಿಫೋರ್ ದಟ್ ಐ ರಿಯಲಿ ವಾಂಟೆಡ್ ಟು ಥ್ಯಾಂಕ್ ಎವ್ರಿಬಡಿ, ದ ಚೇಂಬರ್, ರಾಘಣ್ಣ, ಇನ್ಕ್ಲೂಡಿಂಗ್ ಮೀಡಿಯಾ. ಈ ಮೀಡಿಯಾದವರು ಎಲ್ಲ ಕಡೆ ಅದನ್ನ ಅಡ್ರೆಸ್ ಮಾಡಿದ್ರು. ಸೊ ಅದಕ್ಕೋಸ್ಕರ ಇದು ಒಂದು ಚಿಕ್ಕ ಸಣ್ಣ ಪ್ರಶ್ನೆ. ನಾನು ಮೊದಲನೇ ಸಿನಿಮಾ ಮಾಡಿದ್ದು ಶಂಕರ್ ನಾಗ್ ಸರ್ ಜೊತೆ ಚಿಕ್ಕ ವಯಸ್ಸಲ್ಲಿ. ಎರಡನೇ ಸಿನಿಮಾ ಮಾಡಿಸಿದ್ದು ನಾಗೇಶ್ ಕುಮಾರ್ ಸರ್, ಯಾವಾಗ 2003 ಅವರು ನೆನ್ನೆ ನಂದು ಮತ್ತೆ ಸುದೀಪ್ ಒಂದು ಫೋಟೋ ಕಳಿಸಿದ್ರು. ಆಕ್ಚುಲಿ ಪಾಪ್ಯುಲರ್ ಆಗ್ಬೇಕು ಅಂತ ಉದ್ದೇಶ ನನಗಿಲ್ಲ. ಬಟ್ ಏನಂದ್ರೆ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನಾಗುತ್ತೆ, ಕರೆಕ್ಟ್. ಬಟ್ ಏನಾಗುತ್ತೆ, ನಾನು ಒಂದ್ ಸ್ವಲ್ಪ ಇಂಟ್ರೋವರ್ಟ್. ಬಟ್ ಎಲ್ಲೋ ಒಂದ್ ಕಡೆ ನಾನು ಹೇಳಿಲ್ವಾ, ನನ್ನ ಇಂಡಸ್ಟ್ರಿಯಲ್ಲಿ 20 ವರ್ಷ ಇದ್ರು ನಾನು ಒಂದು 20,000 ಜನಕ್ಕಿಂತ ಜಾಸ್ತಿ ಯಾರಿಗೂ ಗೊತ್ತಿಲ್ಲ ನಾನು. ಆಕ್ಚುಲಿ ಇಟ್ಸ್ ಅ ಫ್ಯಾಕ್ಟ್. ಏನಾಗುತ್ತೆ, ಒಂದು ಕಾಂಟ್ರವರ್ಸಿ ಅಥವಾ ಈ ರೀಲ್ಸ್ ಮಾಡ್ಕೊಂಡೆ ಇವತ್ತು ಜಾಸ್ತಿ ಜನ ಪಾಪ್ಯುಲರ್. ನೀವು ಹೇಳಿ ಥ್ಯಾಂಕ್ಸ್ ಮ್ಯಾಮ್, ಕರೆಕ್ಟ್. ನಾನು ಯಾಕೆ ಬೇರೆ ಯಾವ್ದೇ ಅಡ್ಡದಾರಿಯಲ್ಲಿ ಅಥವಾ ಪಾಪ್ಯುಲರ್ ಟ್ರೈ ಮಾಡಿಲ್ಲ ಅಂತಂದ್ರೆ ಏನಾಗುತ್ತೆ, ನಮ್ಮನ್ನ ರೆಕಗ್ನೈಸ್ ಮಾಡ್ಬೇಕಾಗಿರೋದು ಆಸ್ ಅನ್ ಆರ್ಟಿಸ್ಟ್, ಒಬ್ಬ ಆಕ್ಟರ್, ಡೈರೆಕ್ಟರ್ ಅಂತ. ಇಲ್ಲಾಂದ್ರೆ ಏನಾಗ್ಬಿಡ್ತೀವಿ, ನಾವು ರೀಲ್ ಸ್ಟಾರ್ಸ್ ಆಗ್ಬಿಡ್ತೀವಿ.
ರೀಲ್ ಸ್ಟಾರ್ಸ್ ಅವರು ಚಿಕ್ಕವ್ರು ಅಂತ ನಾನು ಹೇಳ್ತಾ ಇಲ್ಲ, ಒಂದು ಸ್ವಲ್ಪ ಡಿಬೇಟ್ ಆಗ್ತಾ ಇದೀನಿ, ಬಟ್ ಮೈಟ್ ಬಿ ಅನ್ ಇಂಪಾರ್ಟೆಂಟ್ ಪಾಯಿಂಟ್ ಟು ಡಿಸ್ಕಸ್. ಏನಂದ್ರೆ ಮೇಡಮ್, ಇವತ್ತಿಗೂ ಕನ್ನಡ ಕಲ್ಚರ್ನ ರೆಪ್ರೆಸೆಂಟ್ ಮಾಡೋದು ಡಾಕ್ಟರ್ ರಾಜ್ಕುಮಾರ್, ವಿಶ್ವೇಶ್ವರಯ್ಯನೇ, ಕುವೆಂಪುನೇ. ಯಾರೋ ಒಬ್ರು ರೀಲ್ ಸ್ಟಾರು ಅಥವಾ ಇನ್ನೊಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡನ ರೆಪ್ರೆಸೆಂಟ್ ಮಾಡೋಕ್ಕಾಗಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸಿನಿಮಾ ಇಸ್ ಅ ಬಿಗ್ಗರ್ ಪ್ಲಾಟ್ಫಾರ್ಮ್. ಸೊ ನಾವೆಲ್ಲ ಇಲ್ಲಿ ಇರೋದು ಸಿನಿಮಾನ ರೆಪ್ರೆಸೆಂಟ್ ಮಾಡೋದಕ್ಕೆ. ಯಾಕಂದ್ರೆ ಇವತ್ತಿನ ದಿನ ನೋಡಿ, ನೀವೆಲ್ಲ ನನ್ಗೆ ಗೊತ್ತಿರೋ ಸುಮಾರು ಜನ ಸಿನಿಮಾ ರೆಪ್ರೆಸೆಂಟ್ ಕಲ್ಚರ್. ಸೊ ಇಲ್ಲಿ ಒಂದು ರೆಕಗ್ನಿಷನ್ ಸಿಗ್ಲಿ ಅಂತ ನಾನು ಇಷ್ಟು ದಿನ ಕಷ್ಟಪಡ್ತಾ ಇದ್ದೆ, ಬಟ್ ಯಾವ್ದೋ ಒಂದು ಮೂಲಕ ಒಂದ್ ಸ್ವಲ್ಪ ಪಾಪ್ಯುಲಾರಿಟಿ ಸಿಕ್ತು. ಸಿಕ್ತು. ನೀವು ಸ್ಪೋರ್ಟ್ಸ್ ಬೇಸ್ಡ್ ಇಟ್ಕೊಂಡು ಸಿನಿಮಾ ಮಾಡ್ತಾ ಇರೋದು. ಸೊ ಈಗ ಅವ್ರು ರಿಜಿಸ್ಟರ್ ಮಾಡಿರೋದು ಕೂಡ ಸ್ಪೋರ್ಟ್ಸ್ ಬೇಸ್ಡ್ ಸಿನಿಮಾನ? ಇಲ್ಲ, ಸ್ಪೋರ್ಟ್ಸ್ ಬೇಸ್ಡ್ ಅಲ್ಲ, ಅದೊಂದು ಲವ್ ಸ್ಟೋರಿ ಅಂತ ರೀ ರೆಕಾರ್ಡಿಂಗ್ ನಡೀತಾ ಇದೆ ಅಂತ ಹೇಳಿದ್ರು. ಅದಕ್ಕಿಂತ ಜಾಸ್ತಿ ನಾನು ಹೇಳ್ಬಾರ್ದು ಅವ್ರ ಸಿನಿಮಾ, ಬಟ್ ಅದು ಸ್ಪೋರ್ಟ್ಸ್ ಬೇಸ್ಡ್ ಅಲ್ಲ. ಇಲ್ಲೊಂದು ಸ್ಪೋರ್ಟ್ಸ್ ಬೇಸ್ಡ್ ಬರ್ತಾ ಇದೆ, ಅವ್ರು ನಾನು ಮಾತಾಡ್ಕೊಂಡೆ ಈಗ. ಅನುರಾಗ್ ಕಶ್ಯಪ್ ಮತ್ತೆ ಸುಜಯ್ ಶಾಸ್ತ್ರಿ ಎಲೆಕ್ಷನ್ 8 ಅಂತ ಬರ್ತಿರೋದು. ಇದು ಸ್ಪೋರ್ಟ್ಸ್ ಫುಟ್ಬಾಲ್, ಅವರು ಸ್ಪೋರ್ಟ್ಸ್ ಫುಟ್ಬಾಲ್, ಗುಡ್ ಎಲ್ಲ ಸಿನಿಮಾಗಳು ಒಳ್ಳೆ ಪಾಯಿಂಟ್ ಹೇಳಿದ್ರೆ. ಈಗ ಸರ್ ಅದೇನಂದ್ರೆ, ಒಂದು ಸ್ಪೋರ್ಟ್ಸ್ ಸಿನಿಮಾ ಅಂತ ಬಂದಾಗ ಒಂದು ಟೀಮ್ ಇರುತ್ತೆ, ಅದಕ್ಕೊಬ್ರು ಕೋಚ್ ಇರ್ತಾರೆ, ಅವ್ರಿಗೆ ಒಂದಷ್ಟು ಟ್ರೈನಿಂಗ್ ಕೊಡ್ತಾರೆ, ಸೋಲ್ತಾರೆ, ಮತ್ತು ಅವ್ರು ಮೋಟಿವೇಶನ್ ಮಾಡ್ತಾರೆ, ಕೊನೆಗೆ ಏನೋ ಒಂದು ಆಂಗಲ್ ಅಲ್ಲಿ ಗೆದ್ಬಿಟ್ಟು ಟೀಮ್ ಹೋಗುತ್ತೆ. ಇದು ಎಲ್ಲ ಸ್ಪೋರ್ಟ್ಸ್ ಅಲ್ಲೂ ಬಂದಿರೋದು. ಇದೇನು ಸ್ಪೆಷಲ್? ಓಕೆ, ವೆರಿ ಗುಡ್. ಈಗ ಸುಜಯ್ ಇದೇ ಕ್ವಶನ್ ನೀವೆಲ್ಲ ಕೇಳಿದ್ದು? ವೆರಿ ಗುಡ್. ಓಕೆ, ನೋಡಿ ನಾನು ನೋಟ್ ಮಾಡಿಕೊಂಡಿದ್ದೆ, ಆನ್ಸರ್ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ. ಓಕೆ, ಫಸ್ಟ್ ಥಿಂಗ್, ಸುಜಯ್ ನಾನು ಫ್ರೆಂಡ್ಸ್ ಆಯ್ತಾ. ನಾನು ಸುಜಯ್ ಮಾತಾಡ್ಕೊಂಡಿದೀವಿ. ಒಂದಷ್ಟು ಸೀಕ್ರೆಟ್ ನನ್ಗೆ ಹೇಳಿದಾರೆ ಅವರು, ಅದು ನಾನು ಹೇಳಕ್ಕಾಗಲ್ಲ. ಈ ಒಂದು ದೇ ಆರ್ ಡೂಯಿಂಗ್ ಎ ಸ್ಪೋರ್ಟ್ಸ್ ಬೇಸ್ಡ್ ಸಿನಿಮಾ. ಸುಜಯ್ ಇಸ್ ಡೂಯಿಂಗ್ ಅನ್ ಇಮೋಷನಲ್ ಫಿಲ್ಮ್ ಅಂತ ಆಯ್ತಾ. ನಾನು ಮಾಡ್ತಾ ಇರೋದು ಇಟ್ಸ್ ಕಾಮಿಡಿ ಎಂಟರ್ಟೈನಿಂಗ್ ಕಮರ್ಷಿಯಲ್ ಫಿಲ್ಮ್. ಇದು ಪುನೀತ್ ರಾಜ್ಕುಮಾರ್ ಅವರಿಗೆ ಒಂದು ನಮ್ಮ ಕಡೆಯಿಂದ ಕಾಂಟ್ರಿಬ್ಯೂಷನ್. ರಾಘಣ್ಣ ಈ ಸಿನಿಮಾ ಸ್ಕ್ರಿಪ್ಟ್ ಡಾಕ್ಟರ್ ಆಯ್ತಾ. ನಮ್ದು ಅವ್ರದ್ದು ಬೇರೆ ಬೇರೆ ಸ್ಕ್ರಿಪ್ಟ್. ದಟ್ಸ್ ದ ಫಸ್ಟ್ ಪಾರ್ಟ್ ಆಫ್ ದ ಸ್ಟೋರಿ. ನಿಮ್ಮ ಕ್ವೆಶನ್ ಏನಂದ್ರೆ, ಸ್ಪೋರ್ಟ್ಸ್ ಬೇಸ್ಡ್ ಸಿನಿಮಾ ಅಂದ್ರೆ 2 ಟೀಮ್ ಇರುತ್ತೆ, ಒಬ್ರು ಗೆಲ್ತಾರೆ, ಒಬ್ರು ಸೋಲ್ತಾರೆ, ಅಷ್ಟೇ ತಾನೇ ಅಂತ. ಸೊ ದೇವರಣ್ಣಗಳು ಇಲ್ಲಿ 2 ಟೀಮ್ ಇರಲ್ಲ ಸರ್. ಇಲ್ಲಿ ಒಬ್ರು ಗೆಲ್ಲಲ್ಲ ಸರ್, ಒಬ್ರು ಸೋಲಲ್ಲ ಸರ್. ಎಲ್ಲ ಬೇರೆ ಬೇರೆನೇ ಇರುತ್ತೆ ಸರ್. ಓಕೆ, ಈಗ ಎಷ್ಟು ಬೇರೆ ಇರುತ್ತೆ ಅನ್ನೋದು ನೀವು ಸಿನಿಮಾ ಬಂದು ನೋಡಿದ್ರೆ ಗೊತ್ತಾಗೋದು. ಬಟ್ ನೀವ್ ಹೇಳಿದ್ ನಿಜ. ಜನರಲ್ ಸ್ಪೋರ್ಟ್ಸ್ ಸಿನಿಮಾ ಅಂದ್ರೆ ಏನು? ಈಗ ಜನರಲ್ ಆಗಿ ನಿಮ್ ಲೈಫಲ್ಲಿ ಏನೋ ಒಂದು ಮದುವೆ ಮಾಡ್ಕೊಂತೀರಾ, ಒಂದು ಮ್ಯಾಕ್ಸಿಮಮ್ ಒಂದು ಮದುವೆ, ವರ್ಷ ಕೇಸಲ್ಲಿ ಡೈವರ್ಸ್ ಅದು 2 ಮದುವೆ, ಏನೋ 2 ಮಕ್ಳು ಎತ್ತೀರಾ, ಮದುವೆ ಮಾಡ್ತೀರಾ, ಸಾಯ್ತೀರಾ, ಅಷ್ಟೇ ತಾನೆ. ಬಟ್ ಮಧ್ಯದಲ್ಲಿ ಒಂದು ಮಜಾ ನಡೆಯುತ್ತೆ ತಾನೆ, ಅದು ಸ್ಪೆಸಿಫಿಕ್ ಆಗಿರುತ್ತೆ. ಅದೇ ತರ ಫಾರ್ಮ್ಯಾಟ್ ಅದೇನೆ, ಬಟ್ ಒಳಗಡೆ ಬೇರೆನೆ ಇರುತ್ತೆ. ಇದನ್ನ ಮಾತ್ರ ನಾನು ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ ಬ್ರದರ್. ಯಾಕಂದ್ರೆ ಈ ಕ್ವಶನ್ ನ ಸುಜಯ್ ಕೇಳಿದಾಗ ಸುಜಯ್ ಹೇಳಿದ್ರು, ಅದಕ್ಕೆ ಇದು ರೆಡಿಮೇಡ್ ಆನ್ಸರ್. ಇಬ್ರು ಫ್ರೆಂಡ್ಸ್ ಆಗಿದ್ದಾಗ ನೀವು ಅದನ್ನ ಬಿಟ್ಟು ಬೇರೆ ಮಾಡ್ಬೋದಿತ್ತಲ್ಲ ಅಂತ ಸರ್. ಈಗ ಕ್ಲೋಸ್ ಫ್ರೆಂಡ್ಸ್ ಅಂತ ಕರೆಕ್ಟ್. ಈಗ ಒಂದು ಮಾತು ಹೇಳಿ, ಬಿಟ್ಟು ಬೇರೆ ಏನಾದ್ರು ವ್ಯವಸ್ಥೆ ಮಾಡ್ಬೋದಿಲ್ಲ. ಒಂದು ಈ ಸಿನಿಮಾ ನಾನು 1 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದು ನಾನು ಮೊದಲು. ಓಕೆ, ಸುಜಯ್ ರೀಸೆಂಟ್ ಆಗಿ ಮಾಡಿದ್ದು ಒಂದು. ಎರಡನೇದು, ನಾವು ಹೇಳಕ್ಕೆ ಹೊರಟಿರೋ ವಿಷಯ, ಜನರಿಗೆ ರಂಜಿಸೋದಕ್ಕೆ ಹೋಗಿರೋ ವಿಷಯ ಬೇರೆ ಬೇರೆ. ಸೊ ಬೇರೆ ಬೇರೆ ಅಂದ್ರೆ ಬಿಟ್ಟು ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಈ ಇನ್ನೊಂದು ದೊಡ್ಡ ಒಬ್ರು ಹೀರೋ ಹೇಳಿದ ಪಾಯಿಂಟ್ ಯೂಸ್ ಮಾಡ್ತೀವಿ. ಇದು ಸಮುದ್ರ ಸರ್, ಕೆರೆ ಅಲ್ಲ. ಒಬ್ರು ಈಜಬೇಕಾದಾಗ ನಾವು ಒಬ್ಬೊಬ್ಬರನ್ನ ಟಚ್ ಮಾಡೋ ಅಂತ ಒಂದು ಟೆನ್ಷನ್ ಇರುತ್ತೆ. ಸಮುದ್ರದಲ್ಲಿ ಹಂಗಿಲ್ಲ, ನಮ್ಮ ಪಾಡು ಅವ್ರವ್ರ ಕೆಪಾಸಿಟಿ ಅವ್ರು ಈಜ್ಕೊಬಹುದು. ಒಬ್ರು ದೊಡ್ಡ ಹೀರೋ ಹೇಳಿದಾರೆ ತಾನೇ ಈ ಮಾತನ್ನ, ಇದು ಅನ್ವಯಿಸುತ್ತಿಲ್ಲ. ಏನಂದ್ರೆ ಇದೊಂದು ಸಮುದ್ರ, ಈ ಕಾನ್ಸೆಪ್ಟೇ ಬೇರೆ, ಆ ಕಾನ್ಸೆಪ್ಟೇ ಬೇರೆ ಆಯ್ತಾ. ಏನು ಒಂದು ಸಿಂಬಲ್ ಚಿಕ್ಕದೇನಂದ್ರೆ ಸ್ಪೋರ್ಟ್ಸ್. ಫುಟ್ಬಾಲ್ ನಾನು ಬಾಲ್ ಇಟ್ಕೊಂಡಿದ್ದೆ, ಅಲ್ಲಿ ಅನುರಾಗ್ ಕಶ್ಯಪ್ ಇಟ್ಕೊಂಡಿದ್ದಾರೆ ಅನ್ನೋದೇ ಪಾಯಿಂಟ್. ಅನ್ನೋದು ಬಿಟ್ರೆ ಬೋತ್ ಆರ್ ಡಿಫ್ರೆಂಟ್ ಸ್ಟೋರೀಸ್. ನಾನು ಅವ್ರ ಪರ ಜಾಸ್ತಿ ಹೇಳಕ್ಕಾಗಲ್ಲ, ಬಿಕಾಸ್ ಆಸ್ ಅ ಡೈರೆಕ್ಟರ್, ಆಸ್ ಅ ಫ್ರೆಂಡ್ ನನ್ಗೇನೋ ಹೇಳಿದ್ದಾರೆ. ನಾವು ಅವ್ರು ಕ್ಲಿಯರ್ ಆಗಿದ್ದೀವಿ, ಅವ್ರು ಬೇರೆ ನಾವು ಬೇರೆ. ಸೊ ಇಬ್ರು ಬೇರೆ ಬೇರೆ ರೀತಿಯಲ್ಲಿ ಇದು ಮಾಡ್ತೀವಿ. ಸೊ ನಾನು ಯಾಕೆ ಬೇರೆ ಎತ್ಕೊಳ್ಳಲ್ಲ ಅಂದ್ರೆ, ನೋಡಿ ಸರ್ ಏನಾಗುತ್ತೆ, ಇವತ್ತಿನ ಜನರೇಷನ್ಗೆ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ಡಿಪ್ರೆಷನ್. ಈಗ ಪ್ರತಿಯೊಬ್ಬರು ಒಂದೊಂದು ರೀಸನ್ ಡಿಪ್ರೆಷನ್ಗೆ ಹೋಗ್ತಾರೆ. ವಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ಒಂದು ಸ್ಪೋರ್ಟ್ಸ್ ಅನ್ನೋದು ಒಂದು ವೆರಿ ಇಂಪಾರ್ಟೆಂಟ್ ಆಗ್ಬಿಡಿದೆ. ಇಲ್ಲಾಂದ್ರೆ ಏನೋ ಸಿಗರೇಟ್ ಕುಡಿಯೋದು, ಡ್ರಗ್ಸು, ಅದೆಲ್ಲ ಪಾಯಿಂಟ್. ಒಬ್ರು ಒಂದು ಸ್ಪೋರ್ಟ್ಸ್ ಅಲ್ಲಿ ಇನ್ವಾಲ್ವ್ ಆಗಿದ್ರೆ ಆ ಪರ್ಸನಾಲಿಟಿ ಡೆವಲಪ್ ಮಾಡುತ್ತೆ ಹುಡುಗರಿಗೆ, ಎಲ್ಲರಿಗೂ. ಸೊ ನಾನು ಆ ಸ್ಪೋರ್ಟ್ಸ್ ಕಲ್ಚರ್ನ ತರಬೇಕು ಅನ್ನೋದು ಆಸೆ. ಕ್ರಿಕೆಟ್ ಬಿಟ್ರೆ ವರ್ಲ್ಡ್ ಫುಟ್ಬಾಲ್ ಇಸ್ ದ ನೆಕ್ಸ್ಟ್ ಬಿಗ್ ಥಿಂಗ್. ಇನ್ಫ್ಯಾಕ್ಟ್ ದ ಬಿಗ್ಗೆಸ್ಟ್ ಥಿಂಗ್ ಇಸ್ ಫುಟ್ಬಾಲ್. ಬಟ್ ಇಂಡಿಯಾದಲ್ಲಿ ಮಾತ್ರ ಕ್ರಿಕೆಟ್. ಬಟ್ ಇವತ್ತಿನ ದಿನ ಸೌತ್ ಇಂಡಿಯಾದಲ್ಲಿ ಫುಟ್ಬಾಲ್ ಇಸ್ ಪಿಕಿಂಗ್ ಅಪ್. ಒಂದು. ಎರಡನೇದು, ಅಪ್ಪು ಸರ್, ನಮ್ಮ ಪುನೀತ್ ರಾಜ್ಕುಮಾರ್ ಸರ್ಗೆ ಫುಟ್ಬಾಲ್ ಅನ್ನೋದು ತುಂಬಾನೇ ಫೇವ್ರೆಟ್ ಗೇಮ್ ಆಕ್ಚುಲಿ ಕ್ರಿಕೆಟ್ಗಿಂತ. ಅದು ನಾನು ರಾಘಣ್ಣ ಡಿಸ್ಕಸ್ ಮಾಡಿದೀವಿ. ಅದಾದ್ಮೇಲೆ
ಹೆಣ್ಣು ಮಕ್ಕಳಿಗೆ ಒಂದು ಅವರೇ ಸ್ಟ್ರಾಂಗ್ ಅಂತ ಅವ್ರ ಒಂದು ಸ್ಲಾಗೇ ಇದೆ. ಸೊ ಅದಕ್ಕೋಸ್ಕರ ವಿ ವಾಂಟೆಡ್ ಟು ಟ್ರಿಬ್ಯೂಟ್. ಐ ಥಿಂಕ್ ಇದೇ ಫಸ್ಟ್ ಟೈಮ್ ಒಬ್ಬ ಹೀರೋಗೆ ಒಂದು ಸ್ಪೋರ್ಟ್ಸ್ ಬೇಸ್ಡ್ ಟ್ರಿಬ್ಯೂಟ್ ಮಾಡ್ತಾರ ಸಿನಿಮಾ ಇದೆ ಸರ್. ಈಗ ನೀವು ಹೇಳಿದಾಗೆ ಮತ್ತೆ ನಮ್ಮ ಮೇಡಮ್ ಹೇಳಿದಾಗೆ ಮೈತ್ರಿಯವ್ರ ಜೊತೆ ನೀವು ಮೈತ್ರಿ ಮಾಡ್ಕೊಂಡಿದ್ದೆ, ಪ್ಲಸ್ ಬಿಕಾಸ್ ನೀವು ಮುಂದಿನ ಸಿನಿಮಾಗಳಿಗೂ ಪ್ಯಾನ್ ಇಂಡಿಯಾ ಸಿನಿಮಾ ಯೂಸ್ ಆಗುತ್ತೆ. ಆಕ್ಚುಲಿ ಅದು ನಿಮಗೆ ಒಂದು ಅಡ್ವಾಂಟೇಜ್ ಆಗ್ಬೋದಲ್ಲ ಸರ್, ಮೈತ್ರಿ ಜೊತೆ ಕೇಸ್ ಹಾಕಿ ಇಲ್ಲಿ ಪಾಯಿಂಟ್ ಬಂದು ಪರ್ಸನಲ್ ಅಡ್ವಾಂಟೇಜ್ ಅಲ್ಲ ಸರ್. ನನಗೆ ಪರ್ಸನಲ್ ಅಡ್ವಾಂಟೇಜ್ ಆಫರ್ ಜಾಸ್ತಿ ಇತ್ತು ನಿಜ ಹೇಳ್ಬೇಕಂದ್ರೆ. ಈ ಮೈತ್ರಿ ಬಗ್ಗೆ ಹೇಳಿದ್ರೆ ಇಲ್ಲಿ ನನ್ನ ಬಿಹೇವಿಯರ್ ಇದ್ದಿದ್ದು ಆಸ್ ಎ ಕನ್ನಡಿಗ. ಸಿ ವಿ ಆರ್ ಆಲ್ ರೆಪ್ರೆಸೆಂಟಿಂಗ್ ಕರ್ನಾಟಕ, ವಿ ಆರ್ ಆಲ್ ರೆಪ್ರೆಸೆಂಟಿಂಗ್ ಡಾಕ್ಟರ್ ರಾಜ್ಕುಮಾರ್. ನಮ್ಮ ಬಿಹೇವಿಯರ್ ಹೇಗಿದೆ ಅನ್ನೋದೇ ಪಾಯಿಂಟ್. ಸಿ ಈಗ ನೀವೇನಾದ್ರೂ ಪರ್ಸನಲ್ ಆಂಗಲ್ ಅಲ್ಲಿ ನಾನು ಏನಾದ್ರು ಯೋಚನೆ ಮಾಡಿ ಮೈತ್ರಿ ಮಾಡ್ಕೊಂಡಿದ್ರೆ ಐ ಹ್ಯಾಡ್ ಅ ಬೆಟರ್ ಆಫರ್ಸ್, ಆಯ್ತಾ? ಬಟ್ ನಾವು ಅದು ಮಾಡಲಿಲ್ಲ. ನನ್ನ ಉದ್ದೇಶ ಮೈತ್ರಿ ಮಾಡ್ಕೊಂಡಿದ್ದು ಯಾಕೆ ಅಂದ್ರೆ, ನಾವು ಮೊನ್ನೆನೋ ಯಾರೋ ದೊಡ್ಡವರು ಹೇಳಿದ್ರು ನಾನು ಡಾಕ್ಟರ್ ರಾಜ್ಕುಮಾರ್ ಫ್ಯಾನ್. ಸೊ ಅದರ್ಥ ಏನಂದ್ರೆ ಸಿಂಪ್ಲಿಸಿಟಿ, ಹಂಬಲ್ನೆಸ್, ನಾನ್ ವೈಲೆನ್ಸ್, ಅಂದ್ರೆ ನಾವು ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಡ್ತೀವಿ ಅನ್ನೋದೇ ಉದ್ದೇಶ. ಸೊ ಆ ಒಂದು ಬೈದಲ್ಲಿ ಅದೊಂದು ಇಟ್ಕೊಂಡು ನಾನು ಅವ್ರ ಜೊತೆ ಅಪ್ರೋಚ್ ಮಾಡಿದ್ದು ಹೊರತು ಬೇರೆ ಪರ್ಸನಲ್ ಗೇಮ್ ಅಲ್ಲ. ಬಟ್ ಅದು ಒಳ್ಳೆ ರೀತಿಯಲ್ಲಿ ಲ್ಯಾಂಡ್ ಆದೆ. ನಾನು ಇಲ್ಲ ಸರ್, ಸಿ ನಾನು ಮೊದಲಿಂದ ಹೇಳಿದೆ ನನ್ನ ನೆಕ್ಸ್ಟ್ ಪ್ಯಾನ್ ಇಂಡಿಯಾ ಫಿಲ್ಮ್ ಇಸ್ ಗಾಡ್. ಇದು ಕನ್ನಡ ಸಿನಿಮಾ, ಬಟ್ ತೆಲುಗು ಮತ್ತೆ ಮಲಯಾಳಂ ರಿಲೀಸ್ ಮಾಡ್ತಾ ಇದ್ದೀನಿ. ತಮಿಳಲ್ಲಿ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ, ತಮಿಳಲ್ಲಿ ಬಿಗಿಲ್ಗಿಂತ ಮುಂಚೆ ಫುಟ್ಬಾಲ್ ಬೇಸ್ ಸಿನಿಮಾ ನಾನೇ ಮಾಡಿದ್ದು. ಆಲ್ರೆಡಿ ಮಾಡ್ಬಿಟ್ಟಿದ್ದೀನಿ ನಾನು ಒಂದು ಸಿನಿಮಾ ತಮಿಳಲ್ಲಿ 2010 ಅದಾದ್ಮೇಲೆ ಬಿಗಿಲ್ ಬಂದಿದ್ದು. ಸೊ ಅದಕ್ಕೋಸ್ಕರ ತಮಿಳ್ ಬಿಟ್ಟಿದ್ದು. ಇಟ್ಸ್ ಪ್ಯೂರ್ ಕನ್ನಡ ಫಿಲ್ಮ್. ಬಟ್ ಆದರೆ ನಾನು 4 ತಮಿಳ್ ಸಿನಿಮಾ ಮಾಡಿದ್ದೀನಿ. ಇದು ನನ್ನ 4ನೇ ಕನ್ನಡ ಸಿನಿಮಾ. ತೆಲುಗು ಮತ್ತೆ ಮಲಯಾಳಮಲ್ಲಿ ಫಸ್ಟ್. ಮಲಯಾಳಮಲ್ಲಿ ಯಾಕೆ ಅಂದ್ರೆ, ಒಂದ್ಸಲ ನಾನು ಯುವ ಒಬ್ರು ಯಾರೋ ಒಬ್ರು ಮಲಯಾಳಂ ಸಿನಿಮಾ ಡೈರೆಕ್ಟ್ ಜೊತೆ ಮಾತಾಡ್ತಾ ಇದ್ವಿ ನಮ್ಮವರು. ಅವಾಗ ಅವ್ರು ನಮ್ಮ ಸ್ಕ್ರಿಪ್ಟ್ ಕೇಳಿದಾಗ ಹೇಳಿದ್ರು, ಸರ್ ಕೇರಳದಲ್ಲಿ ಮೆಸ್ಸಿದು ದೊಡ್ಡ ಸ್ಟ್ಯಾಚ್ಯೂ ಇದೆ ಅಂತ, ಫುಟ್ಬಾಲ್ ಅಂತ ಅಲ್ಲಿ ತುಂಬಾ. ಅವ್ರು ನನಗೆ ಕಾನ್ಫಿಡೆನ್ಸ್ ಕೊಟ್ಟಿದ್ರು. ಅವರು ಯಾರಲ್ಲ, ಜನಗಣಮನ ಅಂತ ಡೈರೆಕ್ಟರ್, ಒಂದು ತುಂಬಾ ದೊಡ್ಡ ಹಿಟ್ ಸಿನಿಮಾ. ಅವ್ರು ನನಗೆ ಒಂದು ಧೈರ್ಯ ಕೊಟ್ಟು, ಸರ್ ಮಲಯಾಳಮಲ್ಲಿ ಮಾಡಿ ಅಂತ ನನಗೆ ಒಂದು ಕಾನ್ಫಿಡೆನ್ಸ್ ಕೊಟ್ಟಾದ್ಮೇಲೆ ಮಲಯಾಳಂ ಅಲ್ಲಿ ಡಬ್ ಮಾಡೋ ಪ್ಲಾನ್ ಇದೆ ಅಷ್ಟೇ. ಥ್ಯಾಂಕ್ ಯು ಬ್ರದರ್. ಓಕೆ, ಥ್ಯಾಂಕ್ ಯು.